ಹಲೋ ಎವ್ರಿವನ್, ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 19 ಜನವರಿ 2025 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಮಾಡಲಿದ್ದೇವೆ. ನಾವು ಲೆಟ್ ಅಸ್ ಲುಕ್ ಅಟ್ ದ ಟಾಪಿಕ್ಸ್ ದ್ಯಾಟ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಸೊ ಫಸ್ಟ್ ಒನ್ ಈಸ್, ವಿಲ್ ದ ಕೀಸ್ ಫೈರ್ ಇನ್ ದ ಗಾಜಾ ಸ್ಟ್ರಿಪ್ ಹೋಲ್ಡ್? ಸೊ ಏನು ಇಸ್ರೇಲ್ ಮತ್ತು ಹಮಾಸ್ ನಡುವೆ ಏನು ಕದನ ವಿರಾಮ ಒಪ್ಪಂದ ಏನಾಗಿದೆ ಅದು ಜಾರಿಯಾಗಬಹುದೇ ಈ ಒಂದು ಗಾಜಾ ಪಟ್ಟಿಯಲ್ಲಿ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ನಾವು ಡಿಸ್ಕಸ್ನ ಮಾಡಲಿದ್ದೇವೆ. ಸೊ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್, ವೈ ಆರ್ ಫರ್ಟಿಲಿಟಿ ಲೆವೆಲ್ಸ್ ಡಿಕ್ಲೈನಿಂಗ್ ಇನ್ ಇಂಡಿಯಾ? ಅಂದರೆ ಭಾರತದಲ್ಲಿ ಯಾಕೆ ಫರ್ಟಿಲಿಟಿ ಲೆವೆಲ್ಸ್ ಅಂದರೆ ಫಲವಂತಿಕೆ ದರ ಮಟ್ಟ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸನ್ನು ಮಾಡಲಿದ್ದೇವೆ. ಸೊ ಈ ಒಂದು ಟಾಪಿಕ್ GS ಪೇಪರ್ 1 ಅಡಿಯಲ್ಲಿ ಜಿಯೋಗ್ರಫಿಗೆ, ಅಂದರೆ ನಾವು GS ಪೇಪರ್ 1 ಅಡಿಯಲ್ಲಿ ಈ ಜಿಯೋಗ್ರಫಿಯಲ್ಲಿ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಸ್ಟಡಿಯನ್ನು ಮಾಡ್ತೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಟಾಪಿಕ್ ಜಿಯೋಗ್ರಫಿಗೆ ಸಂಬಂಧಪಟ್ಟಿರುವಂಥದ್ದಾಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್, ಕ್ಯಾನ್ ಭೋಪಾಲ್ ವೇಸ್ಟ್ ಬಿ ಸೇಫ್ಲಿ ಡಿಸ್ಪೋಸ್ಡ್ ಆಫ್? ಸೊ ಈ ಒಂದು ಆರ್ಟಿಕಲ್ ಇಲ್ಲಿ ಹೇಳ್ತಾ ಇರುವಂಥದ್ದು, ಭೋಪಾಲ್ ಗ್ಯಾಸ್ ಟ್ರೆಜಿಡಿ ಏನಾಗಿತ್ತು, ಭೋಪಾಲ್ ಅನಿಲ ದುರಂತ, ಅದರ ಒಂದು ವಿಷಾನಿಲಗಳೇನಿದ್ದು ಅಥವಾ ತ್ಯಾಜ್ಯಗಳೇನಿದ್ದವು ಅವುಗಳನ್ನು ಸುರಕ್ಷಿತವಾಗಿ ವಿಲೇವಾರಿಯನ್ನು ಮಾಡಬಹುದೇ ಅನ್ನೋಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಹೇಳಿದ್ದಾರೆ. ಸೊ ಈ ಒಂದು ಟಾಪಿಕ್ GS ಪೇಪರ್ 3 ಅಡಿಯಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಿರುವಂಥದ್ದಾಗಿದೆ. ಹಾಗೆ GS ಪೇಪರ್ 3 ಅಡಿಯಲ್ಲಿ ಈ ಒಂದು ಟಾಪಿಕ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಕೂಡ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್, ಸರ್ವೆ ಆ್ಯಡ್ಸ್ 24 ನ್ಯೂ ಸ್ಪೀಚಸ್ ಟು ಮನ್ನಾರ್ಸ್ ಪೌನಲ್ ಸ್ಟಾಕ್. ಸೊ ಇಲ್ಲಿ ಒಂದು ಸಮೀಕ್ಷೆ ಏನು ಮಾಡಿದೆ ಅಂತಂದರೆ 24 ಪ್ರಭೇದಗಳನ್ನ ಈ ಒಂದು ಮುನ್ನಾರ್ ಪೌನಲ್ ಸ್ಟಾಕ್ಗೆ ಸೇರ್ಪಡೆಯನ್ನು ಮಾಡಿದ. ಸೊ ಈ ಒಂದು ಟಾಪಿಕ್ GS ಪೇಪರ್ 3 ಅಡಿಯಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್, ಮೋದಿ ಡಿಸ್ಟ್ರಿಬ್ಯೂಟ್ 65 ಲ್ಯಾಕ್ ಪ್ರಾಪರ್ಟಿ ಕಾರ್ಡ್ಸ್ ಅಕ್ರಾಸ್ 12 ಸ್ಟೇಟ್ಸ್ ಯೂನಿಯನ್ ಟೆರಿಟರಿ. ಸೊ ಮೋದಿಯವರು ಇತ್ತೀಚೆಗೆ 12 ರಾಜ್ಯಗಳು ಮತ್ತು ಈ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸುಮಾರು 65 ಲಕ್ಷ ಈ ಪ್ರಾಪರ್ಟಿ ಕಾರ್ಡ್ ಅಂದರೆ ಈ ಆಸ್ತಿ ಕಾರ್ಡುಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ವಿತರಣೆಯನ್ನು ಮಾಡಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಒಂದು ಯೋಜನೆಯ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳಿದ್ದೇವೆ. ಸೊ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್, ಕರ್ನಾಟಕ ಸೀಸ್ ಶಾರ್ಪ್ ರೈಸ್ ಇನ್ ಸ್ನೇಕ್ ಬೈಟ್ಸ್ ಕೇಸಸ್ ಡೆತ್ಸ್ ಇನ್ 2024. ಸೊ ಕರ್ನಾಟಕದಲ್ಲಿ 2024ರಲ್ಲಿ ಏನಾಗಿದೆ ಅಂತಂದರೆ ಸ್ನೇಕ್ ಬೈಟ್ಸ್ನಿಂದ ಅಂದರೆ ಹಾವು ಕಡಿತದ ಒಂದು ಪ್ರಕರಣಗಳು ಏನಾಗ್ತಾ ಇದೆ ಅಂತಂದರೆ ಹೆಚ್ಚಾಗ್ತಾ ಇದೆ. ಅದರೊಟ್ಟಿಗೆ ಅದರಿಂದ ಸಾವಿನ ಪ್ರಮಾಣ ಕೂಡ ಏರುಗತಿಯಲ್ಲಿ ಆಗ್ತಾ ಇದೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಹೆಲ್ತ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಸೊ ಇವಾಗ ನಾವು ಈ ಒಂದು ಆರ್ಟಿಕಲ್ಗಳನ್ನ ಇನ್ ಡೀಟೇಲ್ ಆಗಿ ಚರ್ಚೆನ ಮಾಡ್ತಾ ಹೋಗೋಣ. ಸೊ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಈ ಒಂದು ಕೀಸ್ ಫೈರ್ ಅಗ್ರಿಮೆಂಟ್ ಕುರಿತಾಗಿರುವಂಥ ಒಂದು ಆರ್ಟಿಕಲ್ ಆಗಿದೆ. ಸೊ ಈ ಹಿಂದಿನ ಒಂದು ಆರ್ಟಿಕಲಲ್ಲಿ ಕೂಡ ನಾವು ಇದರ ಕುರಿತು ವಿಸ್ತೃತವಾಗಿ ಚರ್ಚೆಯನ್ನು ಕೂಡ ಮಾಡಿದ್ದೀವಿ. ಸೊ ಇವಾಗ ಈ ಒಂದು ಅಗ್ರಿಮೆಂಟ್ ಏನಾಗಿದೆ ಅಂದರೆ ಕದನ ವಿರಾಮ ಒಪ್ಪಂದ ಏನಾಗಿದೆ, ಈ ಒಪ್ಪಂದ ಅನ್ನುವಂಥದ್ದು ಇವತ್ತಿಂದ ಅಂದರೆ ಜನವರಿ 19ರಿಂದ ಜಾರಿಯಾಗಲಿದೆ. ಸೊ ಏನು ಎರಡೂ ಒಂದು ಇಸ್ರೇಲ್ ಮತ್ತು ಹಮಾಸ್ ನಡುವೆ ಈ ಸಂಘರ್ಷ ಅನ್ನುವಂಥದ್ದು 2023 ಅಕ್ಟೋಬರ್ 7ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಹಮಾಸ್ ಅವರು ಈ ಒಂದು ದಿನದಂದು ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡ್ತಾರೆ. ಅದಾದ ನಂತರ ಇಸ್ರೇಲ್ ಹಮಾಸ್ ಮೇಲೆ ದಾಳಿಯನ್ನು ಮಾಡ್ತಾರೆ. ಅದರ ಪರಿಣಾಮವಾಗಿ ಹಲವಾರು ಸಾವು ನೋವುಗಳಾಗತ್ತೆ. ಪರಸ್ಪರರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಪ್ರಜೆಗಳನ್ನ ಏನು ಮಾಡ್ತಾರೆ ಅಂತಂದರೆ ಹೇಳಿ ಕ್ಯಾಪ್ಚರನ್ನು ಮಾಡಿಕೊಳ್ತಾರೆ. ಸೊ ಈ ರೀತಿ ಸುಮಾರು 15 ತಿಂಗಳು ಯುದ್ಧ ನಡೆಯುತ್ತೆ ಎರಡೂ ಒಂದು ಈ ಇಸ್ರೇಲ್ ಮತ್ತು ಹಮಾಸ್ ನಡುವೆ. ಸೊ ಈ ನಿಟ್ಟಿನಲ್ಲಿ ನಾವು ತಿಳ್ಕೊಂಡಿರಬೇಕಾಗಿರುವಂಥದ್ದು ಏನಂತಂದರೆ 2023ರಲ್ಲಿ ಏನು ಈ ಸಂಘರ್ಷ ಆರಂಭ ಆಗುತ್ತೆ, ಯಾಕೆ ಈ 15 ತಿಂಗಳು ತೆಗೆದುಕೊಂತು ಈ ಎರಡೂ ಒಂದು ಇಸ್ರೇಲ್ ಮತ್ತು ಹಮಾಸ್ಗಳು ಈ ಒಪ್ಪಂದಕ್ಕೆ ಅಂದರೆ ಸುಮಾರು 15 ತಿಂಗಳನ್ನು ತೆಗೆದುಕೊಳ್ಳುತ್ತೆ ಅಂತಿಮವಾಗಿ ಈ ಒಂದು ಕದನ ವಿರಾಮ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಿಕ್ಕೆ. ಯಾಕೆ ಇಷ್ಟೊಂದು ವಿಳಂಬವಾಯಿತು ಅನ್ನೋದು ತಿಳ್ಕೊಂಡಿರ್ಬೇಕಾಗತ್ತೆ. ಹಾಗೆ ಏನು ಈ ಒಂದು ಒಪ್ಪಂದ ಏನಾಗಿದೆ ಇದರಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿರುವಂಥ ಕತಾರ್ ಆಗಿರ್ಬೋದು, ಹಾಗೆ US ಆಗಿರ್ಬೋದು ಮತ್ತು ಈ ಒಂದು ಈಜಿಪ್ಟ್ ಆಗಿರ್ಬೋದು, ಇವುಗಳ ಯೋಜನೆ ಏನಾಗಿತ್ತು, ಯಾಕೆ ಈ ಒಂದು ಅಗ್ರಿಮೆಂಟಲ್ಲಿ ಇವುಗಳು ಇನ್ವಾಲ್ವ್ ಆದವು ಅನ್ನುವಂಥದ್ದು ಕೂಡ ಇಲ್ಲಿ ಮಹತ್ವದ್ದಾಗತ್ತೆ. ಹಾಗೆ ಏನು ಈ ಒಪ್ಪಂದ ಏನಾಗಿದೆ ಇದು ಪ್ರಾದೇಶಿಕವಾಗಿ
ಅಂದರೆ ಈ ಇಸ್ರೇಲ್ನ ಸುತ್ತಮುತ್ತ ಇರುವಂತಹ ಗಡಿ ದೇಶಗಳೇನಿರುತ್ತೆ ಅದು ಪ್ರಾದೇಶಿಕವಾಗಿ ಯಾವ ರೀತಿ ಪರಿಣಾಮವನ್ನು ಬೀರಬಹುದು ಅನ್ನೋಂಥದ್ದನ್ನು ಕೂಡ ಈ ನಿಟ್ಟಿನಲ್ಲಿ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಹಾಗೆ ಏನು ಈ ಒಪ್ಪಂದ ಏನು ಜಾರಿಗೆ ಬರುತ್ತೆ, ಸೊ ಇದರ ಒಂದು ಟರ್ಮ್ಸ್ ಏನಾಗಿದೆ ಅಂತಂದರೆ ಈ ಒಂದು ಒಪ್ಪಂದವನ್ನು 3 ಹಂತಗಳಲ್ಲಿ ಜಾರಿಗೆ ತರಲಾಗತ್ತೆ ಅನ್ನೋದನ್ನು ಕೂಡ ನಾವು ನಮ್ಮ ಈ ಹಿಂದಿನ ದ ಹಿಂದೂ ಅನಲೈಸಿಸಲ್ಲಿ ಕೂಡ ಚರ್ಚೆನ ಮಾಡಿದ್ದೀವಿ. ಎಸ್, ಹಾಗಿದ್ರೆ ಇಲ್ಲಿ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಒಪ್ಪಂದಕ್ಕೆ ಹಮಾಸ್ ಮೊದಲು ಮುಂದಾಗತ್ತೆ. ಅಂದರೆ ಈ ಕೀಸ್ಪೈರ್ ಅಗ್ರಿಮೆಂಟನ್ನು ಮಾಡ್ಕೊಳ್ಬೇಕಂತ ಹೇಳಿ ಹಮಾಸ್ ಅವರು ಮುಂದೆ ಆಗ್ತಾರೆ. ಆದರೆ ಇಲ್ಲಿ ಈ ಒಂದು ಏನು ಇವರ ಒಂದು ಬೇಡಿಕೆ ಏನಿದೆ ಅಂತಂದರೆ ಈ ಒಪ್ಪಂದವನ್ನು ಏನು ಜಾರಿಗೆ ತರಬೇಕಂತ ಹೇಳಿ ಹಮಾಸ್ ಬೇಡಿಕೆ ನಡೆಯುತ್ತೆ. ಆದರೆ ಇದನ್ನು ಇಸ್ರೇಲ್ ಏನು ಮಾಡುತ್ತೆ ಅಂದರೆ ನಿರಾಕರಣೆಯನ್ನು ಮಾಡುತ್ತೆ, ರಿಜೆಕ್ಟ್ ಮಾಡುತ್ತೆ. ಇಲ್ಲಿ ಇಸ್ರೇಲ್ ಏನು ಹೇಳುತ್ತೆ ಅಂತಂದರೆ ಸಂಪೂರ್ಣವಾಗಿ ಹಮಾಸನ್ನು ನಾಶಪಡಿಸುವುದೇ ತಮ್ಮ ಗುರಿ ಅಂತ ಹೇಳ್ಕೊಳ್ಳುತ್ತೆ. ಸೊ ಅದಾದ ನಂತರದಲ್ಲಿ ಈ ಒಂದು ಒಪ್ಪಂದವನ್ನು ಒಪ್ಕೊಳ್ಳಲಿಕ್ಕೆ ಕಾರಣ ಏನಾಗುತ್ತೆ ಅಂದರೆ ಇಸ್ರೇಲ್ಗೆ, ಸೊ ಇದರ ಸುತ್ತಮುತ್ತ ಅಂದರೆ ಏನು ಈ ಹಮಾಸ್ಗೆ ಬೆಂಬಲವಾಗಿ ಹಲವಾರು ಒಂದು ಏನು ರೆಬೆಲಿಯನ್ ಗ್ರೂಪ್ ಅಂದರೆ ಬಂಡುಕೋರರ ಗುಂಪು ಕೂಡ ಇಲ್ಲಿ ಹಮಾಸ್ಗೆ ಸಪೋರ್ಟನ್ನು ಮಾಡುತ್ತೆ. ಸೊ ಅದರಲ್ಲಿ ಪ್ರಮುಖವಾಗಿ ಹಿಜ್ಬುಲ್ಲಾ, ಲೆಬನಾನ್. ಸೊ ಈ ಕಂಟ್ರಿಯ ಒಂದು ಮಿಲಿಟ್ರಿ ಪಡೆಗಳು ಕೂಡ ಏನು ಮಾಡುತ್ತೆ ಅಂದರೆ ಇಸ್ರೇಲ್ ಮೇಲೆ ಅಟ್ಯಾಕನ್ನು ಮಾಡುತ್ತೆ. ಸೊ ಇದರೊಟ್ಟಿಗೆ ಹಲವಾರು ದೇಶಗಳು ಕೂಡ ಏನು ಮಾಡುತ್ತೆ ಅಂದರೆ ಇದರಲ್ಲಿ ಇನ್ವಾಲ್ವ್ ಆಗುತ್ತೆ. ಅಂದರೆ ಈ ಒಂದು ಇಸ್ರೇಲ್ ಮತ್ತು ಈ ಒಂದು ಹಮಾಸ್ ನಡುವೆ ಒಂದು ಕದನ ವಿರಾಮವನ್ನು ತೆಗೆದುಕೊಂಡು ಬರಬೇಕಂತ ಹೇಳಿ ಅದರಲ್ಲಿ ಹಲವಾರು ದೇಶಗಳು ಇಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಅಂತಿಮವಾಗಿ ಇಲ್ಲಿ ಈ ಒಂದು ಒಪ್ಪಂದದಲ್ಲಿ ಕತಾರ್ ಆಗಿರ್ಬೋದು, ಈಜಿಪ್ಟ್ ಆಗಿರ್ಬೋದು, US ಒಂದು ಪ್ರಯತ್ನದ ಫಲವಾಗಿ ಈ ಒಂದು ಕೀಸ್ಪೈರ್ ಅಗ್ರಿಮೆಂಟ್ ಆಗಿರುವಂಥದ್ದು. ಹಾಗಿದ್ರೆ ಇದರಲ್ಲಿ ಪ್ರಮುಖವಾಗಿ ನಾವು ನೋಡಬೇಕಾಗಿರುವಂಥದ್ದು ಈ ಒಂದು ಒಪ್ಪಂದದಲ್ಲಿ US ನ ಪಾತ್ರ ಏನಾಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಸೊ ಆರಂಭದಿಂದಲೂ ಕೂಡ ಅಂದರೆ ಏನು 2023ರಿಂದ ಈ ಯುದ್ಧ ಆಗತ್ತೆ. ಸೊ ಅವಾಗನಿಂದಲೂ ಕೂಡ US ಏನು ಮಾಡ್ತಾಯಿದೆ ಅಂತಂದರೆ ಇಸ್ರೇಲ್ಗೆ ಬೆಂಬಲವನ್ನು ನೀಡ್ತಾ ಬಂದಿದೆ. ಇಸ್ರೇಲ್ಗೆ ಬೆಂಬಲ. ಸೊ ಈ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಇಸ್ರೇಲ್ಗೆ ಅಮೇರಿಕ ಏನು ಮಾಡುತ್ತೆ ಅಂದರೆ ಹಲವಾರು ರೀತಿ ಒಂದು ಶಸ್ತ್ರಾಸ್ತ್ರಗಳನ್ನು ಕೂಡ ಪೂರೈಕೆಯನ್ನು ಮಾಡುತ್ತೆ. ಶಸ್ತ್ರಾಸ್ತ್ರ ಪೂರೈಕೆ ಹಾಗೆ ಜಾಗತಿಕವಾಗಿ ಏನು ಇಸ್ರೇಲ್ ಮೇಲೆ ಇವಾಗ ಒತ್ತಡ ಏನು ಬರುತ್ತೆ ಆ ಒಂದು ಸಂದರ್ಭದಲ್ಲಿ ಕೂಡ ಏನು ಮಾಡುತ್ತೆ ಇಸ್ರೇಲ್ಗೆ ಅಮೇರಿಕ ರಾಜತಾಂತ್ರಿಕ ರಕ್ಷಣೆಯನ್ನು ಕೂಡ ನೀಡುತ್ತೆ. ರಾಜತಾಂತ್ರಿಕ ರಕ್ಷಣೆ ಹಾಗೆ ಏನು ಈ ಒಂದು ಇಸ್ರೇಲ್ ಮೇಲೆ ಈ ಒಂದು ಹೌತಿ ಗ್ರೂಪ್ ಏನಿದೆ ಅಂದರೆ ಈ ಯಮನ್ನ ಹೌತಿ ಗ್ರೂಪ್ ಏನು ಮಾಡುತ್ತೆ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡುತ್ತೆ. ಆವಾಗ ಇಸ್ರೇಲ್ ಜೊತೆಗೆ ಸೇರಿ ಅಮೇರಿಕ ಕೂಡ ಏನು ಮಾಡುತ್ತೆ ಅಂದರೆ ಈ ಒಂದು ಹೌತಿ ಏನು ಈ ಬಂಡುಕೋರರ ಗ್ರೂಪ್ ಏನಿರುತ್ತೆ ಅದರ ಮೇಲೆ ಕೂಡ ಏನು ಮಾಡುತ್ತೆ ಅಂದರೆ ದಾಳಿಯನ್ನು ಮಾಡುತ್ತೆ. ಹೌತಿ ಮೇಲೆ ದಾಳಿ. ಸೊ ಹೌತಿ ಅನ್ನುವಂಥದ್ದು ಈ ಯಮನ್ನಲ್ಲಿ ಕಂಡುಬರುವಂಥ ಒಂದು ಬಂಡುಕೋರರ ಗುಂಪಾಗಿದೆ, ರೆಬೆಲಿಯನ್ ಗ್ರೂಪ್ ಆಗಿದೆ. ಯಮನ್ನಲ್ಲಿ ಕಂಡುಬರುವಂಥ ರೆಬೆಲಿಯನ್ ಗ್ರೂಪ್ ಅನ್ನುವಂಥದ್ದು. ಸೊ ಅದಾದ ನಂತರದಲ್ಲಿ ಇಲ್ಲಿ ಈ ಒಂದು ಒಪ್ಪಂದ ಅನ್ನುವಂಥದ್ದು ಪ್ರಾದೇಶಿಕವಾಗಿ ಯಾವ ರೀತಿ ಪರಿಣಾಮವನ್ನು ಬೀರಬಹುದು ಅನ್ನೋಂಥದ್ದನ್ನು ನೋಡೋದಾದರೆ ಏನಿವಾಗ ಇಸ್ರೇಲ್ ಮತ್ತು ಇಲ್ಲಿ ಹಮಾಸ್ ಒಪ್ಪಂದಕ್ಕೆ ಬಂದಿರುವಂಥದ್ದು. ಆದರೆ ಇದು ಪ್ರಾದೇಶಿಕವಾಗಿ ಅಂದರೆ ಏನು ಈ ಹಿಂದೆ ಹಮಾಸ್ಗೆ ಬೆಂಬಲವನ್ನು ನೀಡ್ತಾ ಇರುವಂಥ ಲೆಬನಾನ್ ಆಗಿರ್ಬೋದು, ಇರಾನ್ ಆಗಿರ್ಬೋದು. ಸೊ ಈ ರೀತಿ ಏನಂತಂದರೆ ಈ ಒಂದು ಸ್ಥಳದಲ್ಲಿ ಕೂಡ ಏನಾಗುತ್ತೆ ಅಂದರೆ ಒಂದಿಷ್ಟು ಕಾಲ ಶಾಂತಿ ಅನ್ನುವಂಥದ್ದು ನೆಲೆಗೊಳ್ಳುತ್ತೆ. ಸೊ ಈ ಮೂಲಕ ಏನು ಈ ಯಮನ್ನಲ್ಲಿರುವಂಥ ಹೌತಿ ಗ್ರೂಪ್ಗಳು ಕೂಡ ಇಲ್ಲಿ ಈ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಹಿಂದೆಟ್ಟು ಹಾಕತ್ತೆ. ಆದರೆ ಈ ಮೂಲಕ ಏನು ರೆಡ್ ಸಿ ಏನಿದೆ, ಸೊ ಈ ಒಪ್ಪಂದದಿಂದ ಈ ರೆಡ್ ಸಿ ಮುಖಾಂತರ ಏನಾಗ್ಬೋದು ಅಂತಂದರೆ ಇಲ್ಲಿ ಹಡಗುಗಳ ಸಂಚಾರಕ್ಕೆ ಏನಾಗುತ್ತೆ ಅಂದರೆ ಇದು ಅನುಕೂಲವನ್ನು ಮಾಡಬಹುದು ಅನ್ನೋದನ್ನು ಹೇಳಲಾಗ್ತಾ ಇದೆ, ಹಡಗು ಸಂಚಾರ. ಸೊ ಇದಿಷ್ಟು ಅಂದರೆ ಪ್ರಾದೇಶಿಕವಾಗಿ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಈ ಒಂದು ಒಪ್ಪಂದದಿಂದ ಅಲ್ಲಿ ಪ್ರಾದೇಶಿಕವಾಗಿ ಯಾವ ರೀತಿ ಪರಿಣಾಮವನ್ನು ಬೀರಬಹುದು ಅಂತಂದರೆ ಈ ಎಲ್ಲ ಪರಿಣಾಮಗಳು ಇಲ್ಲಿ ಕಂಡುಬರುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಕ್ಯಾನ್ ಭೋಪಾಲ್ ವೇಸ್ಟ್ ಬಿ ಸೇಫ್ಲಿ ಡಿಸ್ಪೋಸ್ಡ್ ಆಫ್ ಅಂದರೆ ಭೋಪಾಲ್ನ ಏನು ಈ ಒಂದು ತ್ಯಾಜ್ಯಗಳೇನಿರುತ್ತೆ ಅವುಗಳನ್ನ ಸುರಕ್ಷಿತವಾಗಿ
ಡಿಸ್ಪೋಸ್ಡ್ ಆಫ್ ಅಂದರೆ ವಿಲೇವಾರಿಯನ್ನು ಮಾಡಬಹುದು ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಇಲ್ಲಿ ಅರ್ಥವನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು ಏನಂತಂದರೆ ಈ ಒಂದು ಆರ್ಟಿಕಲ್ ಯಾವುದರ ಕುರಿತಾಗಿ ಹೇಳ್ತಾ ಇದೆ ಅನ್ನುವಂಥದ್ದು. ಎಸ್, ಸೊ ಇದು ಭೋಪಾಲ್ ಅನಿಲ ದುರಂತದ ಕುರಿತು. ಭೋಪಾಲ್ ಗ್ಯಾಸ್ ಟ್ರೆಜಿಡಿ ಅಂತ ಕರಿತೀವಿ, ಅಥವಾ ಭೋಪಾಲ್ ಅನಿಲ ದುರಂತ ಅಂತ ಕರಿತೀವಿ. ಇದನ್ನು ಅನಿಲ ದುರಂತ ಏನಿದು, ಈ ದುರಂತದ ಬಗ್ಗೆ ನೋಡೋದಾದರೆ ಎಸ್, ಸೊ ಮೊದಲನೇದಾಗಿ ಈ ಒಂದು ಟಾಪಿಕ್ ನಾವು ಮೇಲೆ ಹೇಳಿದ ಹಾಗೆ GS ಪೇಪರ್ 2 ಅಡಿಯಲ್ಲಿ GS ಪೇಪರ್ 3 ಅಡಿಯಲ್ಲಿ ಎನ್ವಿರಾನ್ಮೆಂಟ್, ಹಾಗೆ GS ಪೇಪರ್ 3 ಅಡಿಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಇದನ್ನು ಹೋಲಿಸ್ಬೋದು ಅಂತ, ಕನೆಕ್ಟ್ ಮಾಡ್ಬೋದು ಅಂತ ಹೇಳಿದ್ದೆ. ಸೊ ಎನ್ವಿರಾನ್ಮೆಂಟ್ನಲ್ಲಿ ಅಂತ ಬಂದಾಗ ಈ ಒಂದು ದುರಂತದಿಂದ ಇದು ಪರಿಸರದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ, ಹಾಗೆ ಇದು ಮಾನವರ ಒಂದು ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಾದ ನಂತರದಲ್ಲಿ GS ಪೇಪರ್ 3 ಅಡಿಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಸೊ ಇಲ್ಲಿ ವಿಪತ್ತು ಅನ್ನುವಂಥದ್ದು ಎರಡು ಕಾರಣಗಳಿಂದ ಆಗುತ್ತೆ. ಸೊ ಮೊದಲನೇದಾಗಿ ಆ ವಿಪತ್ತಿನ ವಿಧಗಳನ್ನ ನೋಡೋದಾದ್ರೆ ನಾವು ನ್ಯಾಚುರಲ್ ಡಿಸಾಸ್ಟರ್ ಮತ್ತು ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂತ ವರ್ಗೀಕರಣವನ್ನು ಮಾಡ್ತೀವಿ. ಸೊ ಏನು ಈ ಒಂದು ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂತ ಏನು ಬರುತ್ತೆ ಅಂದರೆ ಮಾನವನಿಂದ ಉಂಟಾಗುವಂಥ ವಿಪತ್ತುಗಳ ಅಡಿಯಲ್ಲಿ ಈ ಒಂದು ಟ್ರ್ಯಾಜಿಡಿ ಕೂಡ ಬರುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ಇದನ್ನು ಬಳಸ್ಕೊಳ್ಬೋದು. ಸೊ ಹೀಗಾಗಿ ಈ ಒಂದು ಟಾಪಿಕ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೂಡ ಲಿಂಕ್ ಆಗುತ್ತೆ. ಎಸ್, ಸೊ ಏನಿದು ದುರಂತ ಅನ್ನುವಂಥದ್ದನ್ನು ನೋಡೋದಾದರೆ ಸೊ ಈ ಒಂದು ದುರಂತ ಆಗಿರುವಂಥದ್ದು ಎಲ್ಲಿ ಅಂತಂದರೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಆಗುತ್ತೆ. ಸೊ ಅದೇ ಒಂದು ಕಾರಣಕ್ಕಾಗಿ ಇದನ್ನು ಭೋಪಾಲ್ ಗ್ಯಾಸ್ ಟ್ರೆಜಿಡಿ ಅಂತ ಕರೀತಾರೆ. ಹಾಗಿದ್ರೆ ಈ ಭೋಪಾಲ್ನ ಯಾವ ಒಂದು ಫ್ಯಾಕ್ಟ್ರಿಯಲ್ಲಿ ಇದು ಆಗತ್ತೆ ಅಂತಂದ್ರೆ ಏನು ಈ ಒಂದು ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥದ್ದು. ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್. ಸೊ ಈ ಒಂದು ಕಾರ್ಖಾನೆಯಲ್ಲಿ ಏನಾಗುತ್ತೆ ಅಂತಂದರೆ ಮಿಥೈಲ್ ಐಸೋಸೈನೈಡ್ ಅನ್ನುವಂಥ ಒಂದು ವಿಷಾನಿಲ ಸೋರಿಕೆ ಆಗುತ್ತೆ. ಮಿಥೈಲ್ ಐಸೋಸೈನೈಡ್ ಈ ಒಂದು ವಿಷಾನಿಲ ಏನಾಗುತ್ತೆ ಸೋರಿಕೆ ಆಗುತ್ತೆ. ಸೊ ಇದರ ಪರಿಣಾಮವಾಗಿ ಸೊ ಈ ಒಂದು ಇವೆಂಟ್ ಯಾವಾಗ ಆಗುತ್ತೆ ಅನ್ನೋದು ಕೂಡ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಇವೆಂಟ್ ಆಗಿರುವಂಥದ್ದು ಅಥವಾ ಈ ಒಂದು ದುರ್ಘಟನೆ ನಡೆದಿರುವಂಥ ಒಂದು ಇಯರನ್ನು ನೋಡೋದಾದರೆ ಇದು 1984 ಡಿಸೆಂಬರ್ 2 ಹೊತ್ತಿಗೆ, ಅದು ಮಿಡ್ ನೈಟಲ್ಲಿ ಆಗುತ್ತೆ. ಸೊ ಈ ಒಂದು ಕಾರಣದಿಂದಾಗಿ ಏನಾಗುತ್ತೆ ಅಂದರೆ ಮಿಥೈಲ್ ಐಸೋಸೈನೈಡ್ ಅನ್ನುವಂಥದ್ದು ಇದೊಂದು ಟಾಕ್ಸಿಕ್ ಗ್ಯಾಸ್ ಆಗಿದೆ, ಅಂದರೆ ವಿಷಾನಿಲ ಆಗಿದೆ, ಟಾಕ್ಸಿಕ್ ಗ್ಯಾಸ್ ಆಗಿದೆ. ಸೊ ಇದರ ಸೋರಿಕೆಯಿಂದಾಗಿ ಏನಾಗುತ್ತೆ ಅಂದರೆ ಸುಮಾರು ಆ ಒಂದು ಪ್ರದೇಶದ 15,000ಕ್ಕೂ ಹೆಚ್ಚು ಜನ ಏನಾಗ್ತಾರೆ ಅಂತಂದರೆ ಈ ಒಂದು ಘಟನೆಯಲ್ಲಿ ಸಾವನ್ನಪ್ತಾರೆ. ಹಾಗೆ ಇದರಿಂದ ಸುಮಾರು 6 ಲಕ್ಷಕ್ಕೂ ಹೆಚ್ಚಿನ ಒಂದು ಜನರು ಏನಾಗ್ತಾರೆ ಅಂತಂದರೆ ಅಂಗವೈಕಲ್ಯಕ್ಕೆ ತುತ್ತಾಗ್ತಾರೆ. ಸೊ ಈ ರೀತಿ ದುರ್ಘಟನೆ ಆಗಿರುವಂಥದ್ದು. ಸೊ ಏನು ಈ ಒಂದು ಘಟನೆ ನಡೆದ ನಂತರ ಈ ಒಂದು ಏನು ಫ್ಯಾಕ್ಟ್ರಿ ಏನಿದೆ ಯೂನಿಯನ್ ಕಾರ್ಬೈಡ್ ಇಂಡಿಯಾ ಲಿಮಿಟೆಡ್ ಅನ್ನುವಂಥದ್ದು ಇದು ಡಿಸ್ಫಂಕ್ಷನ್ ಆಗುತ್ತೆ, ಅಂದರೆ ಅದು ಕಾರ್ಯವನ್ನು ನಿರ್ವಹಿಸದೇ ಹೋಗುತ್ತೆ. ಸೊ ಇದಾದ ನಂತರದಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ವಿಷಾನಿಲ ಸೋರಿಕೆ ಆಗಿ ಅಲ್ಲಿ ಏನಾಗುತ್ತೆ ಅಂದರೆ ಹಲವಾರು ತ್ಯಾಜ್ಯಗಳು, ಅಂದರೆ ವೇಸ್ಟ್ ಏನಾಗುತ್ತೆ ಅಂದರೆ ಅಲ್ಲಿಯೇ ಉಳ್ಕೊಂಡ್ಬಿಡತ್ತೆ, ತ್ಯಾಜ್ಯ ಅಲ್ಲಿಯೇ ಶೇಖರಣೆ ಆಗುತ್ತೆ. ಈ ತ್ಯಾಜ್ಯದಿಂದ ಏನಾಗುತ್ತೆ ಅಂದರೆ ಹಲವಾರು ರೀತಿಯ ಒಂದು ಪರಿಣಾಮಗಳಾಗುತ್ತೆ ಆ ಒಂದು ಪ್ರದೇಶದಲ್ಲಿ. ಯಾವೆಲ್ಲ ರೀತಿಯ ಒಂದು ಪರಿಣಾಮಗಳಾಗತ್ತೆ ಅಂತಂದರೆ ಅಲ್ಲಿ ಪ್ರಮುಖವಾಗಿ ಅಲ್ಲಿನ ಒಂದು ಮಣ್ಣಾಗಿರ್ಬೋದು ಅಥವಾ ಅಂತರ್ಜಲ ಆಗಿರ್ಬೋದು, ಅವೆಲ್ಲವೂ ಕೂಡ ಕಲುಷಿತಗೊಳ್ಳುತ್ತೆ, ಅಂತರ್ಜಲ ಕಲುಷಿತ ಆಗತ್ತೆ. ಸೊ ಹೀಗಾಗಿ ಅಲ್ಲಿನ ಸ್ಥಳೀಯರು ಏನಿರ್ತಾರೆ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ, ಅಂದರೆ ಇಲ್ಲಿನ ತ್ಯಾಜ್ಯವನ್ನು ಬೇರೆ ಕಡೆಗೆ ಡಿಸ್ಪೋಸ್ ಅಥವಾ ವಿಲೇವಾರಿಯನ್ನು ಮಾಡಬೇಕಂತ ಹೇಳಿ ಇಲ್ಲಿ ಏನು ಮಾಡ್ತಾರೆ ಅಲ್ಲಿನ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾರೆ. ಸೊ ಈ ನಿಟ್ಟಿನಲ್ಲಿ ಏನು ಮಾಡುತ್ತೆ ಅಂತಂದರೆ ಅಲ್ಲಿನ ಹೈಕೋರ್ಟ್ ಏನಿದೆ ಮಧ್ಯಪ್ರದೇಶದ ಹೈಕೋರ್ಟ್ ಒಂದು ಆದೇಶವನ್ನು ನೀಡುತ್ತೆ. ಎಸ್, ಏನು ಆದೇಶ ಅಂತಂದರೆ ಇಲ್ಲಿ ಹೈಕೋರ್ಟ್ ಅದಕ್ಕೆ ಅಂದರೆ ಮಧ್ಯಪ್ರದೇಶದ ಸರ್ಕಾರಕ್ಕೆ 4 ವಾರಗಳ ಒಂದು ಗಡುವನ್ನು ನೀಡುತ್ತೆ. ಅಷ್ಟರೊಳಗಾಗಿ ಏನು ಈ ಹಿಂದೆ ಈ ಒಂದು ಪಿತಾಂಬರ್ ಅನ್ನುವಂಥ ಪ್ರದೇಶ ಬರುತ್ತೆ, ಅಂದರೆ ಏನು ಈ ಭೋಪಾಲ್ ಏನಿದೆ ಭೋಪಾಲ್ ಇದರಿಂದ ಸುಮಾರು 250 ಕಿಲೋಮೀಟರ್ ದೂರದಲ್ಲಿ ಈ ದಾರ್ ಅನ್ನುವಂಥ ಜಿಲ್ಲೆ ಬರುತ್ತೆ ಮಧ್ಯಪ್ರದೇಶದಲ್ಲಿ. ದಾರ್ ಅನ್ನುವಂಥ ಜಿಲ್ಲೆಯ ಈ ಪಿತಂಪುರ ಅನ್ನೋಂಥ ಒಂದು ಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶ ಆಗಿದೆ ಇದು ಕೂಡ ಪಿತಂಪುರ ಅನ್ನುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಏನು ಮಾಡಬೇಕಂತಂದರೆ ಏನು ಈ ಒಂದು ಭೋಪಾಲ್ನಲ್ಲಿರುವಂಥ ತ್ಯಾಜ್ಯ ಏನಿದೆ ಇದನ್ನು ಇಲ್ಲಿ ಡಿಸ್ಪೋಸ್ ಮಾಡಬೇಕಂತ ಹೇಳುತ್ತೆ. ಯಾಕಂತಂದರೆ ಈ ಒಂದು ಪ್ರದೇಶವನ್ನು ಯಾಕೆ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ ಅಂತಂದರೆ ಈ ಒಂದು ಪ್ರದೇಶದಲ್ಲಿ
ಅವುಗಳನ್ನು ಅಂದರೆ ಈ ತ್ಯಾಜ್ಯ ಏನಿರುತ್ತೆ ಈ ಒಂದು ಸಂದರ್ಭದಲ್ಲಿ ಉಂಟಾಗಿರುವಂಥ ತ್ಯಾಜ್ಯವನ್ನು ಇಲ್ಲಿ ಸ್ಟೋರೇಜನ್ನು ಮಾಡಲಾಗುತ್ತೆ, ಸಂಗ್ರಹಣೆಯನ್ನು ಮಾಡಲಾಗುತ್ತೆ. ಸೊ ಅವುಗಳನ್ನು ಸಂಸ್ಕರಣೆಯನ್ನು ಮಾಡಲಾಗುತ್ತೆ. ಸೊ ಹೀಗಾಗಿ ಈ ಒಂದು ಪ್ರದೇಶವನ್ನು ಇಲ್ಲಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಈ ಒಂದು ಹೈಕೋರ್ಟ್ ಏನು ಆದೇಶ ನೀಡುತ್ತೆ ಆ ಆದೇಶದ ಅನ್ವಯವಾಗಿ ಜನವರಿ 2 2023 ಸುಮಾರು 58 ಟನ್ನಷ್ಟು ಈ ಹಜಾರ್ಡಸ್ ವೇಸ್ಟ್ ಇರುತ್ತೆ. ಸೊ ಅದನ್ನು ಈ ಪಿತಂಪುರ ಅನ್ನುವಂಥ ಪ್ರದೇಶಕ್ಕೆ ವರ್ಗಾವಣೆಯನ್ನು ಕೂಡ ಮಾಡಿರ್ತಾರೆ. ಸೊ ಈ ರೀತಿ ವರ್ಗಾವಣೆಯನ್ನು ಮಾಡ್ತಾ ಇದ್ದಾರೆ ತ್ಯಾಜ್ಯಗಳನ್ನ, ಇದು ಮಾನವರ ಒಂದು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು ಅನ್ನೋದನ್ನು ನೋಡೋದಾದರೆ ಸೊ ಇದು ಮಾನವರ ಮೇಲೆ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಅಂದರೆ ಸೊ ಈ ವಿಲೇವಾರಿಯನ್ನು ಮಾಡ್ತಾರೆ ಆ ಒಂದು ಪ್ರದೇಶವು ಕೂಡ ಏನಾಗ್ತಾ ಇದೆ ಅಂತಂದರೆ ಆ ಒಂದು ಪ್ರದೇಶದಲ್ಲಿ ಈ ಮಣ್ಣು ಮತ್ತು ಗಾಳಿಯಲ್ಲಿ ಮತ್ತು ಈ ಒಂದು ನೀರಿನಲ್ಲಿ ಈ ಒಂದು ಕಲುಷಿತ ಪ್ರಮಾಣದ ಅಂಶ ಅನ್ನುವಂಥದ್ದು ಹೆಚ್ಚಾಗಿ ಕಂಡುಬರ್ತಾ ಇದೆ ಅಂತ ಹೇಳಿ ಈ ಹಿಂದಿನ ಹಲವು ಅಧ್ಯಯನ ಕೂಡ ಹೇಳಿದೆ. ಹಾಗೆ ಈ ತ್ಯಾಜ್ಯಗಳಿಂದ ಹಲವಾರು ಉಸಿರಾಟಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು, ಹಾಗೆ ಚರ್ಮಕ್ಕೆ ಸಂಬಂಧಪಟ್ಟಂಥ ಹಲವಾರು ರೀತಿಯ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿ ಈ ಹಿಂದಿನ ವರದಿಗಳು ಕೂಡ ಇಲ್ಲಿ ಹೇಳಿದೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ವೈ ಫರ್ಟಿಲಿಟಿ ಲೆವೆಲ್ಸ್ ಡಿಕ್ಲೈನಿಂಗ್ ಇನ್ ಇಂಡಿಯಾ. ಅಂದರೆ ಭಾರತದಲ್ಲಿ ಯಾಕೆ ಫರ್ಟಿಲಿಟಿ ಲೆವೆಲ್ ಅಂದರೆ ಕನ್ನಡದಲ್ಲಿ ಫಲವಂತಿಕೆ ದರ ಮಟ್ಟ ಅಂತ ಏನು ಕರಿತೀವಿ ಅದು ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನೋಂಥದ್ದನ್ನು ಹೇಳ್ತಾ ಇದೆ. ಎಸ್, ಸೊ ಇಲ್ಲಿರುವಂಥ ಕೀವರ್ಡ ಫಲವಂತಿಕೆ ಅಥವಾ ಫರ್ಟಿಲಿಟಿ, ಫಲವಂತಿಕೆ ಮಟ್ಟ ಅಥವಾ ಫರ್ಟಿಲಿಟಿ ಲೆವೆಲ್. ಯಾಕೆ ಭಾರತದಲ್ಲಿ ಈ ಫಲವಂತಿಕೆ ಮಟ್ಟ ಅಥವಾ ಫರ್ಟಿಲಿಟಿ ರೇಟ್ ಅನ್ನೋದು ಕಡಿಮೆ ಆಗ್ತಾ ಇದೆ ಅಂತ ಈ ಒಂದು ಆರ್ಟಿಕಲಲ್ಲಿ ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಅರ್ಥವನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು ಈ ಒಂದು ಫರ್ಟಿಲಿಟಿ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೋಣ. ಸೊ ಫರ್ಟಿಲಿಟಿ ಅಂತಂದರೆ ಇಲ್ಲಿ ಮಕ್ಕಳನ್ನು ಹೊಂದುವಂಥ ಸಾಮರ್ಥ್ಯ ಅಂತ, ಮಕ್ಕಳನ್ನು ಹೊಂದುವ ಸಾಮರ್ಥ್ಯ ಅಥವಾ ಸಂತಾನಾಭಿವೃದ್ಧಿ ಸಾಮರ್ಥ್ಯ ಅಂತ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಫಲವಂತಿಕೆ ಮಟ್ಟ ಅಥವಾ ಫರ್ಟಿಲಿಟಿ ಒಂದು ಲೆವೆಲ್ ಅಂತ ಕರಿತೀವಿ, ಹೊಂದುವ ಸಾಮರ್ಥ್ಯ ಅಥವಾ ಸಂತಾನಾಭಿವೃದ್ಧಿ ಸಾಮರ್ಥ್ಯ ಅಂತ ಕರಿತೀವಿ. ಎಸ್, ಸೊ ಈ ರೀತಿ ಭಾರತದಲ್ಲಿ ಮಕ್ಕಳನ್ನು ಹೊಂದುವಂಥ ಸಾಮರ್ಥ್ಯ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಈ ಒಂದು ಆರ್ಟಿಕಲಲ್ಲಿ ಹೇಳಿದ್ದಾರೆ. ಎಸ್, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಇಲ್ಲಿ ಫಲವಂತಿಕೆ ಮಟ್ಟ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ ಅನ್ನೋಂಥದ್ರ ಬಗ್ಗೆ ನಾವಿಲ್ಲಿ ಕಾರಣಗಳನ್ನು ನೋಡೋದಾದರೆ ಸೊ ಮೊದಲನೇದಾಗಿ ಇಲ್ಲಿ ಪ್ರಮುಖವಾಗಿರುವಂಥ ಕಾರಣ ಏನಂತಂದರೆ ಮದುವೆ ಅನ್ನುವಂಥದ್ದು ಏನಾಗ್ತಾ ಇದೆ ಅಂತಂದರೆ ವಿಳಂಬವಾಗಿ ಅಂದರೆ ಹೆಚ್ಚಿನ ಒಂದು ವಯಸ್ಸಿನಲ್ಲಿ ಏನಾಗ್ತಾ ಇದ್ದಾರೆ ಅಂತಂದ್ರೆ ಮದುವೆ ಆಗ್ತಾ ಇದ್ದಾರೆ. ಸೊ ಈ ಒಂದು ಕಾರಣಕ್ಕಾಗಿ ಸೊ ಇಲ್ಲಿ ಅರ್ಥವನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು ಏನಂತಂದರೆ ಈ ಫರ್ಟಿಲಿಟಿ ದರ ಏನಿದೆ ಸೊ ಇದು ಹಲವಾರು ಅಂಶದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಇದರಲ್ಲಿ ವಯಸ್ಸು, ಲಿಂಗ, ಆರೋಗ್ಯದ ಮೇಲೆ ನಿರ್ಧಾರ ಆಗತ್ತೆ, ಆರೋಗ್ಯದ ಮೇಲೆ. ಸೊ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನೋಡೋದಾದ್ರೆ ಸೊ ಇಲ್ಲಿ ವಿಳಂಬವಾಗಿ ಮದುವೆ ಆಗುವಂಥದ್ದು ಕೂಡ ಏನಾಗುತ್ತೆ ಅಂತಂದರೆ ಈ ಒಂದು ಫರ್ಟಿಲಿಟಿ ಲೆವೆಲ್ ಅನ್ನೋಂಥದ್ದು ಕಡಿಮೆ ಆಗಲಿಕ್ಕೆ ಕಾರಣ ಆಗತ್ತೆ. ಸೊ ಅದಾದ ನಂತರದಲ್ಲಿ ಯಾಕೆ ಈ ರೀತಿಯ ಒಂದು ವಿಳಂಬದ ಮದುವೆ ಅಥವಾ ಫರ್ಟಿಲಿಟಿ ಲೆವೆಲ್ ಅನ್ನೋದು ಕಡಿಮೆ ಆಗ್ತಾ ಇದೆ ಅಂತಂದರೆ ಇನ್ನೊಂದು ಕಾರಣ ಸೊ ಇಲ್ಲಿ ಹೆಚ್ಚಾಗಿ ಜನರು ಇತ್ತೀಚಿನ ದಿನಗಳಲ್ಲಿ ತಮ್ಮ ಒಂದು ವೃತ್ತಿ ಬದುಕು ಏನಿರುತ್ತೆ ಅದರ ಮೇಲೆ ಗಮನವನ್ನು ನೀಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಎಲ್ಲರೂ ಕೂಡ ಆರ್ಥಿಕವಾಗಿ ಸ್ವತಂತ್ರರಾಗಲಿಕ್ಕೆ ಬಯಸ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಕೂಡ ಫರ್ಟಿಲಿಟಿ ಲೆವೆಲ್ ಅನ್ನೋದು ಕಡಿಮೆ ಆಗ್ತಾ ಇದೆ. ಇನ್ನೊಂದು ಪ್ರಮುಖವಾದಂಥ ಕಾರಣವನ್ನು ನೋಡೋದಾದರೆ ಇಲ್ಲಿ ಅಬಾರ್ಷನ್ ಅನ್ನುವಂಥದ್ದು ಕೂಡ ಹೆಚ್ಚಾಗ್ತಾ ಇದೆ. ಅಂದರೆ ಗರ್ಭಪಾತದಂಥ ಪ್ರಕರಣ ಕೂಡ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಸೊ ಇನ್ನೊಂದು ಪ್ರಮುಖವಾದಂಥ ಕಾರಣವನ್ನು ನೋಡೋದಾದರೆ ಇಲ್ಲಿ ಹೆಚ್ಚಾಗಿ ಏನಂತಂದರೆ ಯುವಕರು ಏನಿದ್ದಾರೆ ಸೊ ಇವರು ಹಲವಾರು ದೇಶಗಳಿಗೆ ವಲಸೆಯನ್ನು ಹೋಗ್ತಾ ಇದ್ದಾರೆ ಹಲವಾರು ಒಂದು ಕಾರಣಗಳಿಗಾಗಿ. ಅದರಲ್ಲಿ ಪ್ರಮುಖವಾಗಿ ಶಿಕ್ಷಣವನ್ನು ಬಯಸಿ ಆಗಿರ್ಬೋದು ಅಥವಾ ಉದ್ಯೋಗವನ್ನು ಅರಸಿ ಏನಾಗ್ತಾ ಇರೋದು ಅಂತಂದರೆ ಬೇರೆ ಒಂದು ಪ್ರದೇಶಗಳಿಗೆ ಅಥವಾ ವಿದೇಶಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಹೀಗಾಗಿ ಏನಾಗ್ತಾ ಇದೆ ಅಂದರೆ ಭಾರತದಲ್ಲಿ ಈ ಒಂದು ಫರ್ಟಿಲಿಟಿ ಲೆವೆಲ್ ಅನ್ನೋದು ಕಡಿಮೆ ಆಗ್ತಾ ಇದೆ. ಹಾಗಿದ್ರೆ ಈ ಫರ್ಟಿಲಿಟಿ ಲೆವೆಲ್ ಅನ್ನೋದು ಕಡಿಮೆ ಆದರೆ ಆಗುವಂಥ ಪರಿಣಾಮಗಳೇನು ಅನ್ನೋದನ್ನು ನೋಡೋಣ. ಸೊ ಪರಿಣಾಮಗಳು
ಸೊ ಮೊದಲನೇ ಒಂದು ಪರಿಣಾಮವನ್ನು ನೋಡೋದಾದರೆ ಸೊ ಇದು ಈ ಡೆಮೋಗ್ರಾಫಿಕ್ ಟ್ರಾನ್ಸಿಷನ್ಗೆ ಕಾರಣ ಆಗತ್ತಾ, ಅಂದ್ರೆ ಈ ಜನಸಂಖ್ಯಾ ಪರಿವರ್ತನೆಗೆ ಇದು ಪ್ರಮುಖವಾಗಿ ಕೊಡುಗೆಯನ್ನು ನೀಡುತ್ತೆ. ಜನಸಂಖ್ಯಾ ಪರಿವರ್ತನೆ ಯಾವ ರೀತಿ ಪರಿವರ್ತನೆ ಆಗತ್ತೆ ಅಂತಂದ್ರೆ, ಸೊ ಏನು ಭಾರತದಲ್ಲಿ ಈ ಒಂದು ಫಲವಂತಿಕೆ ಮಟ್ಟ ಅನ್ನೋದು ಕಡಿಮೆ ಆದಂಥ ಸಂದರ್ಭದಲ್ಲಿ ಇದು ಭಾರತದಲ್ಲಿ ಈ ವಯಸ್ಸಾದವರ ಜನಸಂಖ್ಯೆ ಹೆಚ್ಚಳಕ್ಕೆ ಕಾರಣ ಆಗುತ್ತೆ. ವಯಸ್ಸಾದವರ ಜನಸಂಖ್ಯೆ ಅಂದರೆ ಈ ವೃದ್ಧರ ಸಂಖ್ಯೆ ಜಾಸ್ತಿ ಆಗತ್ತೆ ಅಂತ ಅರ್ಥ, ಹೆಚ್ಚಳ ಆಗತ್ತೆ. ಸೊ ಈ ಮೂಲಕ ಇಲ್ಲಿ ಭಾರತದಲ್ಲಿ ಏನಾಗ್ಬೋದು ಅಂತಾರೆ, ಈ ಏನು ದುಡಿಯುವಂಥ ವರ್ಗ ಏನಿರುತ್ತೆ, ದುಡಿಯುವ ವರ್ಗದ ಸಂಖ್ಯೆ ಕೂಡ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ. ಸೊ ಇಲ್ಲಿ ಈ ವಯೋವೃದ್ಧರ ಅಥವಾ ಈ ವೃದ್ಧರ ಸಂಖ್ಯೆ ಹೆಚ್ಚಾಗೋದ್ರಿಂದ ಸೊ ಇನ್ನೊಂದು ಸಮಸ್ಯೆ ಏನಂತಂದರೆ, ಇವರ ಒಂದು ಅಂದರೆ ಈ ಒಂದು ವಯೋವೃದ್ಧರ ಆರೈಕೆಯನ್ನು ಮಾಡಲಿಕ್ಕೆ ಹೆಚ್ಚಿನ ಒಂದು ವೆಚ್ಚವನ್ನು ಭರಿಸಬೇಕಾಗತ್ತೆ. ಸೊ ಅದಾದ ನಂತರ ಏನು ಸಾಮಾಜಿಕ ಭದ್ರತಾ ವೆಚ್ಚವನ್ನು ಕೂಡ ಹೆಚ್ಚಿಸಬೇಕಾಗತ್ತೆ ಸರ್ಕಾರ. ಸಾಮಾಜಿಕ ಭದ್ರತಾ ವೆಚ್ಚ ಅಂದರೆ ಏನು ಸರ್ಕಾರ ಇಲ್ಲಿ ಪಿಂಚಣಿಯನ್ನು ನೀಡುತ್ತೆ. ಸೊ ಈ ಪಿಂಚಣಿ ಹಣ ಏನಾಗ್ಬೋದು ಅಂದರೆ ಈ ರೀತಿಯ ಒಂದು ಸಮಸ್ಯೆ ಬಂದಾಗ ಸೊ ಇಲ್ಲಿ ವೃದ್ಧರೇ ಹೆಚ್ಚಾದಾಗ ಸೊ ವೃದ್ಧರ ಮೇಲೆ ಇಲ್ಲಿ ಹೆಚ್ಚಾಗಿ ಗಮನವನ್ನು ನೀಡಬೇಕಾಗತ್ತೆ. ಹೀಗಾಗಿ ಅವರ ಒಂದು ಪಿಂಚಣಿಯನ್ನು ಕೂಡ ಇಲ್ಲಿ ಏನಾಗತ್ತೆ ಹೆಚ್ಚಾಗತ್ತೆ. ಇನ್ನು ಭಾರತದಲ್ಲಿ ಈ ಒಂದು ಫರ್ಟಿಲಿಟಿ ಟ್ರೆಂಡನ್ನು ನೋಡೋದಾದರೆ ಟ್ರೆಂಡ್ ಯಾವ ರೀತಿ ಇದೆ ಅನ್ನೋಂಥದ್ದನ್ನು ನೋಡೋದಾದ್ರೆ ಸೊ ಏನು 1950ರಲ್ಲಿ 6.18 ಇತ್ತು ಫರ್ಟಿಲಿಟಿ ಅನ್ನೋದು. ಸೊ ಹಾಗಿದ್ರೆ ನಾವು ಇವಾಗ ಈ ಫರ್ಟಿಲಿಟಿ ರೇಟನ್ನು ಹೇಗೆ ಕಂಡುಹಿಡಿತೀವಿ ಅನ್ನೋದು ನೋಡೋಣ. ಸೊ ಫರ್ಟಿಲಿಟಿ ರೇಟ್, ಸೊ ಇದನ್ನು ಸೊ ನಂಬರ್ ಆಫ್ ಲೈವ್ ಬರ್ಸ್ divided by total female population in the age between 15 to 44 into 1000. ಸೊ ಈ ರೀತಿ ನಾವು ಫರ್ಟಿಲಿಟಿ ರೇಟನ್ನು ಫೈಂಡ್ ಔಟ್ ಮಾಡ್ತೀವಿ. ಅಂದರೆ ನಂಬರ್ ಆಫ್ ಲೈವ್ ಬರ್ಸ್ ಅಂದರೆ ಇವಾಗ ಈ 15ರಿಂದ 44 ವರ್ಷದ ಒಳಗಿನ ಮಹಿಳೆಯರು ಏನಿರ್ತಾರೆ ಸೊ ಇವರಿಗೆ ಎಷ್ಟು ಪಾಪ್ಯುಲೇಷನ್ ಇದೆ ಭಾರತದಲ್ಲಿ, ಸೊ ಇವರಿಗೆ ಎಷ್ಟು ಮಕ್ಕಳು ಜನನ ಆಗ್ತಾರೆ ಅನ್ನುವಂಥದ್ದಕ್ಕೆ ನಾವಿಲ್ಲಿ 1000ಇಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನು ಬರುತ್ತೆ, ಫರ್ಟಿಲಿಟಿ ರೇಟ್ ಅನ್ನುವಂಥದ್ದು ಬರುತ್ತೆ. ಸೊ ಇದೇ ರೀತಿ ಏನು 1950ರಲ್ಲಿ 6.18 ಇತ್ತು. ಸೊ ಆದರೆ 2021ರಲ್ಲಿ ಏನಾಗುತ್ತೆ, ಇದು ತುಂಬಾ ಡಿಕ್ಲೈನ್ ಆಗುತ್ತೆ, ಅಂದರೆ 1.9 ಬರುತ್ತೆ. ಸೊ ನಂತರದಲ್ಲಿ ಇನ್ನು 2100ರಲ್ಲಿ ಏನು ಊಹೆಯನ್ನು ಮಾಡಿದ್ದಾರೆ ಅಂತಂದರೆ ಇದು ಇನ್ನಷ್ಟು ಕುಸಿತ ಕಂಡು ಅದು 1.04ಗೆ ಇಳಿಕೆಯಾಗ್ಬೋದು ಅಂತ ಹೇಳಿ ಅಂದಾಜನ್ನು ಹಾಕಿದ್ದಾರೆ. ಹಾಗಿದ್ರೆ ಇಲ್ಲಿ ಈ ಫರ್ಟಿಲಿಟಿ ರೇಟ್ ಅನ್ನುವಂಥದ್ದು ಫಾಲ್ ಆಗಲಿಕ್ಕೆ ಯಾವೆಲ್ಲ ಅಂಶಗಳು ಇಲ್ಲಿ ಪ್ರಮುಖವಾಗಿ ಕಾರಣ ಆಗುತ್ತೆ ಅನ್ನೋದು ನೋಡೋಣ. ಸೊ ಇಲ್ಲಿ ಫಲವಂತಿಕೆ ಅನ್ನುವಂಥದ್ದು ಇಳಿಕೆ ಆಗಲಿಕ್ಕೆ ಯಾವೆಲ್ಲ ಅಂಶಗಳು ಕಾರಣ ಆಗುತ್ತೆ, ಇಳಿಕೆಗೆ ಕಾರಣವಾಗುವಂಥ ಅಂಶಗಳನ್ನ ನೋಡೋದಾದರೆ ಸೊ ಮೊದಲನೇದಾಗಿ ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ಮಹಿಳೆಯರಲ್ಲಿ ಸಾಕ್ಷರತೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ, ಅಂದರೆ ಮಹಿಳಾ ಸಾಕ್ಷರತೆ ಅನ್ನುವಂಥದ್ದು. ಸೊ ಈ ಹಿಂದೆ ಈ ಮಹಿಳೆಯರಲ್ಲಿ ಬಾಲ್ಯ ವಿವಾಹದಂಥ ಪ್ರಕರಣಗಳು ಹೆಚ್ಚಾಗಲಿಕ್ಕೆ ಕಾರಣ ಏನಂತಂದರೆ ಮಹಿಳಾ ಒಂದು ಕುಟುಂಬ ಏನಿರುತ್ತೆ ಅವರಲ್ಲಿ ಈ ಒಂದು ಆರ್ಥಿಕ ಮಟ್ಟ ಅನ್ನೋಂಥದ್ದು ಸರಿ ಇರೋದಿಲ್ಲ. ಸೊ ಹೀಗಾಗಿ ಅದೇ ರೀತಿ ಅವರ ಒಂದು ಆರ್ಥಿಕ ಸ್ವಾತಂತ್ರ್ಯ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಹೀಗಾಗಿ ಅವರಿಗೆ ಆರಂಭದಲ್ಲಿ ಬೇಗ ಮದುವೆ ಮಾಡಿ ಕೊಡಲಾಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಮಹಿಳೆಯರು ಕೂಡ ಸಾಕ್ಷರಾಗ್ತಾ ಇದ್ದಾರೆ, ಅವರು ಕೂಡ ಆರ್ಥಿಕವಾಗಿ ಏನಾಗ್ತಾ ಇದ್ದಾರೆ ಅಂದರೆ ಸಬಲರಾಗ್ತಾ ಇದ್ದಾರೆ. ಅವರು ಕೂಡ ಆರ್ಥಿಕ ಚಟುವಟಿಕೆಗಳಲ್ಲಿ ಅಂದರೆ ಕಾರ್ಮಿಕದ ಬಲವಾಗಿ ಅವರು ಕೂಡ ಇಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ಎಲ್ಲ ಅಂಶಗಳು ಅಂದರೆ ಮಹಿಳಾ ಸಾಕ್ಷರತೆ ಅಂತಂದರೆ ಇಲ್ಲಿ ಆರ್ಥಿಕವಾಗಿ ಸ್ವಾತಂತ್ರ್ಯ ಆಗೋದರಿಂದ ಏನಾಗ್ಬೋದು ಅಂದರೆ ಅವರು ಮದುವೆಗೆ ಹಿಂದೇಟನ್ನು ಹಾಕ್ಬೋದು, ಅಥವಾ ವಿಳಂಬವಾಗಿ ಮದುವೆಯನ್ನು ಆಗ್ಬೋದು, ಅಥವಾ ಇಲ್ಲಿ ಮಕ್ಕಳ ಒಂದು ಹೊರೆ ಆಗ್ಬೋದು ಅಂತ ಹೇಳಿ ಮಕ್ಕಳನ್ನು ಪಡೆಯಲಿಕ್ಕೆ ಹಿಂದೇಟನ್ನು ಹಾಕ್ಬೋದು. ಈ ಎಲ್ಲ ಕಾರಣಗಳು ಏನಾಗ್ತಾ ಇದೆ ಅಂತಂದರೆ ಭಾರತದಲ್ಲಿ ಈ ಫಲವಂತಿಕೆ ಮಟ್ಟ ಅನ್ನುವಂಥದ್ದು ಇಳಿಕೆ ಆಗಲಿಕ್ಕೆ ಕಾರಣವಾಗ್ತಾ ಇದೆ. ಸೊ ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. Before ceasefire takes effect in Gaza, Yemen's Houthi fire missile at Israel. ಸೊ ಮೇಲೆ ಡಿಸ್ಕಸ್ ಮಾಡಿದ ಹಾಗೆ ಏನು ಇಸ್ರೇಲ್ ಮತ್ತು ಈ ಒಂದು ಹಮಾಸ್ ನಡುವೆ ceasefire ಅಗ್ರಿಮೆಂಟ್ ಅನ್ನುವಂಥದ್ದು ಇವತ್ತಿನಿಂದ ಜಾರಿಗೆ ಬರಲಿದೆ. ಸೊ ಆದರೆ ಏನು ಇದಕ್ಕಿಂತ ಮೊದಲು ಅಂದರೆ ಇವಾಗ ಏನು ಅಗ್ರಿಮೆಂಟ್ ಅನ್ನುವಂಥದ್ದು ಇವತ್ತು ಜಾರಿಗೆ ಬರಲಿದೆ, ಅಂದರೆ ಜನವರಿ 19ರಿಂದ ಜಾರಿಗೆ ಬರಲಿದೆ.
ಆದರೆ ಈ ಒಪ್ಪಂದ ಜಾರಿಗೆ ಬರುವ ಮೊದಲೇ ಏನು ಮಾಡಿದೆ ಅಂತಂದರೆ ಈ ಯಮನ್ನ ಹೌತಿ ಅನ್ನುವಂಥದ್ದು. ಸೊ ಈ ಯಮನ್ನ ಹೌತಿ ಅನ್ನುವಂಥದ್ದು ಏನಂತಂದರೆ ಒಂದು ರೆಬೆಲಿಯನ್ ಗ್ರೂಪ್ ಆಗಿದೆ, ಬಂಡುಕೋರರ ಗ್ರೂಪ್ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಇದೇನು ಮಾಡಿದೆ ಅಂದರೆ ಇಸ್ರೇಲ್ ಮೇಲೆ ಕ್ಷಿಪಣಿಗಳನ್ನ ಮಿಸೈಲ್ನಿಂದ ಏನು ಮಾಡಿದೆ ಅಂದರೆ ಅಟ್ಯಾಕನ್ನು ಮಾಡಿದ. ಸೊ ಈ ನಿಟ್ಟಿನಲ್ಲಿ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕಾಗಿರುವಂಥದ್ದು ಏನಂತಂದರೆ, ಸೊ ಈ ಯಾವೆಲ್ಲ ದೇಶಗಳಲ್ಲಿ ಅಂದರೆ ಈ ಒಂದು ಇಸ್ರೇಲ್ನ ಪ್ರಾದೇಶಿಕವಾಗಿ ಕಂಡುಬರುವಂಥ ಪ್ರಮುಖ ಬಂಡುಕೋರ ಗುಂಪುಗಳು ಎಲ್ಲಿ ಕಂಡುಬರುತ್ತೆ ಅನ್ನೋಂಥ ನೋಡೋಣ. ಸೊ ಇಲ್ಲಿ ಒಂದು ಕಡೆಯಲ್ಲಿ ನಾವು ಕಂಟ್ರಿ ಅಂತ ತಗೊಳ್ಳೋಣ. ಸೊ ಇನ್ನೊಂದು ಭಾಗದಲ್ಲಿ ರೆಬೆಲಿಯನ್ ಗ್ರೂಪ್ ಅಂತ ಅನ್ಕೊಳ್ಳೋಣ, ರೆಬೆಲಿಯನ್ ಗ್ರೂಪ್. ಸೊ ಇಲ್ಲಿ ಯಮನ್ನಲ್ಲಿ ಕಂಡುಬರುವಂಥ ರೆಬೆಲಿಯನ್ ಗ್ರೂಪ್ ಯಾವುದಾಗಿದೆ ಅಂತಂದ್ರೆ ಹೌತಿ. ಸೊ ಇವರು ಹೌತಿಯಲ್ಲಿ ಇವರು ಹೌತಿ ಗ್ರೂಪ್ ಅನ್ನುವಂಥದ್ದು ಯಮನ್ನಲ್ಲಿ ಕಂಡುಬರುತ್ತೆ. ಸೊ ನಂತರದಲ್ಲಿ ಈ ಒಂದು ಹಮಾಸ್ ಅನ್ನುವಂಥದ್ದು, ಸೊ ಹಮಾಸ್ ಅನ್ನುವಂಥದ್ದು ಪ್ಯಾಲೆಸ್ತೀನಲ್ಲಿ ಕಂಡುಬರುತ್ತೆ. ಪ್ಯಾಲೆಸ್ತೀನ್ ಆಗಿರ್ಬೋದು ಅಥವಾ ಇಲ್ಲಿ ಇರಾನ್ ಆಗಿರ್ಬೋದು ಅಥವಾ ಗಾಜಾ ಆಗಿರ್ಬೋದು. ಸೊ ಈ ಒಂದು ಭಾಗದಲ್ಲಿ ಏನಾಗುತ್ತೆ ಅಂದರೆ ಈ ಹಮಾಸ್ ಅನ್ನುವಂಥ ರೆಬೆಲಿಯನ್ ಕಂಡುಬರುತ್ತೆ. ಸೊ ನಂತರದಲ್ಲಿ ಲೆಬನಾನ್, ಸೊ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಅನ್ನುವಂಥ ಒಂದು ರೆಬೆಲಿಯನ್ ಗ್ರೂಪ್ ಇದೆ, ಹಿಜ್ಬುಲ್ಲಾ. ಸೊ ನಂತರದಲ್ಲಿ ಈ ಒಂದು ಸೊ ಇಷ್ಟು ಸಿರಿಯಾ ಮತ್ತು ಇರಾಕ್ನಲ್ಲಿ ಹೆಚ್ಚಾಗಿ ಈ ಶಿಯಾ ಪಾಪ್ಯುಲೇಷನ್ ಅನ್ನುವಂಥದ್ದು ಕಂಡುಬರುತ್ತೆ. ಸೊ ಈ ರೀತಿ ನಾವು ಈ ರೆಬೆಲಿಯನ್ ಗ್ರೂಪ್ ಅನ್ನುವಂಥದ್ದು ಯಾವ ಕಂಟ್ರಿಗೆ ಬಿಲಾಂಗ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಸ್ವಾಮಿತ್ವ ಸ್ಕೀಮ್, PM hands out 65 lakh cards. Yes, so here this article is talking about ಸ್ವಾಮಿತ್ವ ಸ್ಕೀಮ್, ಸ್ವಾಮಿತ್ವ ಯೋಜನೆ ಕುರಿತು ಈ ಒಂದು ಆರ್ಟಿಕಲ್ ಇಲ್ಲಿ ಹೇಳ್ತಾ ಇರುವಂಥದ್ದು. ಸ್ವಾಮಿತ್ವ ಯೋಜನೆ. ಸೊ ಈ ಒಂದು ಆರ್ಟಿಕಲಲ್ಲಿರುವಂಥ ಅಂಶಗಳನ್ನ ನಾವು ಡಿಸ್ಕಸ್ ಮಾಡುವ ಮೊದಲು ಈ ಒಂದು ಯೋಜನೆಯ ಬಗ್ಗೆ ಒಂದಿಷ್ಟು ಬ್ಯಾಕ್ಗ್ರೌಂಡನ್ನು ತಿಳ್ಕೊಳ್ಳೋಣ. ಸೊ ಈ ಒಂದು ಸ್ವಾಮಿತ್ವ ಸ್ಕೀಮ್ ಏನಿದೆ ಇದು ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದೆ. ಏನಿದು ಕೇಂದ್ರ ಪ್ರಾಯೋಜಿತ ಯೋಜನೆ ಅಂತಂದರೆ ಈ ಒಂದು ಯೋಜನೆಗೆ ಬೇಕಾಗಿರುವಂಥ ಫಂಡಿಂಗ್ ಅಂದರೆ 100% ಫಂಡಿಂಗ್, ಸಂಪೂರ್ಣವಾದಂಥ ಹಣವನ್ನು ಇಲ್ಲಿ ಕೇಂದ್ರ ಸರ್ಕಾರವೇ ಭರಿಸುತ್ತೆ. ಸೊ ಇದಕ್ಕೆ ನಾವು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರಿತೀವಿ. ಸೊ ಅದಾದ ನಂತರದಲ್ಲಿ ಈ ಒಂದು ಯೋಜನೆಯನ್ನು ಯಾವಾಗ ಜಾರಿಗೆ ತರಲಾಗಿತ್ತು ಅಂತಂದ್ರೆ, ಸೊ ಇದನ್ನು ಏಪ್ರಿಲ್ 14, 2020 ಎಂದು ಜಾರಿಗೆ ತರಲಾಗತ್ತೆ. ಯಾಕೆ ಅಂತಂದರೆ ಈ ಒಂದು ದಿನದಂದು ಪಂಚಾಯತ್ ರಾಜ್ ದಿವಸ ಅಂತ ಹೇಳಿ ಕರೆಯಲಾಗತ್ತೆ, ಸೆಲೆಬ್ರೇಟನ್ನು ಮಾಡಲಾಗುತ್ತೆ. ಪಂಚಾಯತ್ ರಾಜ್ ದಿವಸ್. ಸೊ ಈ ಒಂದು ದಿನದಂದು ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗತ್ತೆ. ಸೊ ನಂತರದಲ್ಲಿ ಈ ಒಂದು ಯೋಜನೆಯನ್ನು ಯಾವ ಒಂದು ಸಚಿವಾಲಯ ಇಲ್ಲಿ ಜಾರಿಗೆ ತರಲಾಗತ್ತೆ ಅನ್ನೋದನ್ನು ನೋಡೋದಾದರೆ ಸೊ ಇದನ್ನು ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯ ಎನ್ನುವಂಥದ್ದು, ಪಂಚಾಯತ್ ರಾಜ್ ಸಚಿವಾಲಯ ಎನ್ನುವಂಥದ್ದು ಈ ಒಂದು ಯೋಜನೆಯ ರೂವಾರಿಯಾಗಿದೆ, ರಾಜ್ ಸಚಿವಾಲಯ. ಹಾಗಿದ್ರೆ ಈ ಒಂದು ಯೋಜನೆಯನ್ನು ಈ ಪಂಚಾಯತ್ ರಾಜ್ ಸಚಿವಾಲಯ ಎನ್ನುವಂಥದ್ದು ಯಾರ ಸಹಯೋಗದೊಂದಿಗೆ, ಯಾರ ಒಂದು ಕೊಲಾಬ್ರೇಷನ್ ಒಂದಿಗೆ ಇದನ್ನು ಜಾರಿಗೆ ತರ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು ಏನು ಸರ್ವೆ ಆಫ್ ಇಂಡಿಯಾ ಹಾಗೆ ರಾಜ್ಯದ ಕಂದಾಯ ಇಲಾಖೆ, ಸ್ಟೇಟ್ ರೆವೆನ್ಯೂ ಡಿಪಾರ್ಟ್ಮೆಂಟ್, ರಾಜ್ಯ ಕಂದಾಯ ಇಲಾಖೆ ಹಾಗೆ ಈ ರಾಜ್ಯಗಳ ಪಂಚಾಯತಿಗಳೇನಿರುತ್ತೆ ಅಂದರೆ ರಾಜ್ಯ ಪಂಚಾಯತ್ ಸಹಾಯದೊಂದಿಗೆ ಈ ಒಂದು ಪಂಚಾಯತ್ ರಾಜ್ ಸಚಿವಾಲಯ ಅನ್ನುವಂಥದ್ದು ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದೆ. ಸೊ ಇವಾಗ ಈ ಒಂದು ಯೋಜನೆ ಏನಿದೆ ಇದರ ಉದ್ದೇಶ ಏನಾಗಿದೆ ಅನ್ನೋದನ್ನು ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಇದರ ಅಡಿಯಲ್ಲಿ ಈ ಒಂದು ಯೋಜನೆ ಅಡಿಯಲ್ಲಿ ಡ್ರೋನ್ನ ಬಳಸ್ಕೊಳ್ತಾರೆ. ಅಂದರೆ ಯಾವುದಕ್ಕೆ ಬಳಸ್ಕೊಳ್ತಾರೆ ಅಂತಂದರೆ ಇಲ್ಲಿ ಡ್ರೋನ್ ಅನ್ನುವಂಥದ್ದನ್ನು ಸೊ ಇದನ್ನು ಭೂಮಿ ಇದು ಗ್ರಾಮೀಣ ಭಾಗದಲ್ಲಿ ಇರುವಂಥದ್ದು. ಗ್ರಾಮೀಣ ಭಾಗದಲ್ಲಿ ರೈತರು ಜನರು ಏನು ಭೂಮಿಯನ್ನು ಹೊಂದಿರ್ತಾರೆ ಆ ಭೂಮಿಯನ್ನು ಏನು ಮಾಡುತ್ತೆ ಅಂದರೆ ಮ್ಯಾಪಿಂಗನ್ನು ಮಾಡುತ್ತೆ. ಡ್ರೋನ್ ಬಳಸಿಕೊಂಡು ಭೂಮಿಯನ್ನು ಮ್ಯಾಪಿಂಗ್ ಮಾಡುವ ಮೂಲಕ ಇದರ ಮೂಲಕ ಏನು ಮಾಡಲಾಗುತ್ತೆ, ಮ್ಯಾಪಿಂಗ್ ಮಾಡಲಾಗತ್ತಲ್ವಾ, ಆ ಮ್ಯಾಪಿಂಗ್ ಮಾಡಲಾದಂಥ ಆಸ್ತಿ ಕಾರ್ಡ್ ಏನಿರುತ್ತೆ
ಈ ಭೂಮಿಯನ್ನು ಮ್ಯಾಪಿಂಗ್ ಮಾಡಿರುವಂಥ ಕುರಿತಾಗಿರುವಂಥ ಆಸ್ತಿ ಕಾರ್ಡ್ ಆಗಿರ್ಬೋದು ಮತ್ತು ಹಕ್ಕುಪತ್ರಗಳ ಮೂಲಕ ಗ್ರಾಮೀಣ ಮನೆ ಮಾಲೀಕರಿಗೆ ಹಕ್ಕುಗಳ ದಾಖಲೆಯನ್ನು ನೀಡುವಂಥ ಗುರಿ ಏನಾಗಿದೆ ಅಂತಂದರೆ ಈ ಒಂದು ಸ್ವಾಮಿತ್ವ ಯೋಜನೆ ಗುರಿಯಾಗಿದೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಸುಮಾರು 66.62 ಲಕ್ಷ ಹಳ್ಳಿಗಳಿಗೆ ಈ ರೀತಿಯ ಒಂದು ಹಕ್ಕುಪತ್ರಗಳನ್ನ ಲ್ಯಾಂಡ್ ರೆಕಾರ್ಡ್ಸ್ಗಳನ್ನ ಇಲ್ಲಿ ನೀಡಲಾಗತ್ತೆ. ಹಾಗಿದ್ರೆ ಈ ರೀತಿ ಒಂದು ಆಸ್ತಿ ಕಾರ್ಡ್ಗಳನ್ನ ನೀಡುವಂಥದ್ದಾಗಿರ್ಬೋದು ಅಥವಾ ಇಲ್ಲಿ ಭೂ ಮ್ಯಾಪಿಂಗನ್ನು ಮಾಡುವುದರಿಂದ ಆಗುವಂಥ ಅನುಕೂಲಗಳ ಬಗ್ಗೆ ನೋಡೋದಾದರೆ ಇದು ಏನೆಲ್ಲ ಪ್ರಯೋಜನಗಳಾಗತ್ತೆ ಅಂತಂದರೆ, ಸೊ ಏನು ಈ ಒಂದು ಗ್ರಾಮೀಣ ಭಾಗದಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತೆ ಅಂದರೆ ಈ ಭೂ ಮಾಲೀಕತ್ವಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವಿವಾದಗಳಿದ್ರೆ ಅಂದರೆ ವ್ಯಾಜ್ಯಗಳಿದ್ದರೆ ಅವುಗಳನ್ನ ಏನು ಮಾಡುತ್ತೆ, ಅವುಗಳಿಂದ ಮುಕ್ತಿಯನ್ನು ನೀಡುತ್ತೆ. ಹಾಗೆ ಈ ಒಂದು ಆಸ್ತಿ ಕಾರ್ಡ್ಗಳು ಏನಿರುತ್ತೆ, ಸೊ ಇವುಗಳಿಂದ ಏನು ಮಾಡಬಹುದು ಅಂತಂದರೆ ಅಲ್ಲಿನ ಜನರು ಬ್ಯಾಂಕ್ಗಳಿಂದ ಸಾಲ ಮತ್ತು ಹಣಕಾಸಿನ ಸೌಲಭ್ಯವನ್ನು ಕೂಡ ಪಡೀಲಿಕ್ಕೆ ಸಾಧ್ಯ ಆಗತ್ತೆ. ಹಣಕಾಸಿನ ಸೌಲಭ್ಯ. ಸೊ ನಂತರದಲ್ಲಿ ಅವರು ತಮ್ಮ ಆಸ್ತಿಗಳನ್ನ ಖರೀದಿ ಮಾಡಲಿಕ್ಕೆ, ಆಸ್ತಿಯನ್ನು ಮಾರಾಟ ಮಾಡಲಿಕ್ಕೆ ಕೂಡ ಏನಾಗುತ್ತೆ ಅಂತಂದರೆ ಇದು ಹೆಲ್ಪ್ ಆಗುತ್ತೆ. ಆಸ್ತಿ ಖರೀದಿ ಮತ್ತು ಆಸ್ತಿ ಮಾರಾಟಕ್ಕೆ ಕೂಡ. ಹಾಗೆ ಇಲ್ಲಿ ಅಲ್ಲಿನ ಜನರ ಒಂದು ಆಸ್ತಿಯ ಮಾಲೀಕತ್ವ ಏನಿರುತ್ತೆ ಅದನ್ನು ಖಚಿತಪಡಿಸುತ್ತೆ. ಆಸ್ತಿಯ ಮಾಲೀಕತ್ವ. ಸೊ ನಂತರದಲ್ಲಿ ಈ ರೀತಿಯ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಯಾಕೆ ಜಾರಿಗೆ ತಂದಿತ್ತು ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನು ಈ ಹಿಂದೆ ಗ್ರಾಮೀಣ ಭಾಗದ ಜನರು ಆಗಿರ್ಬೋದು, ಸೊ ಅವರು ತಮ್ಮ ಮನೆ ಆಗಿರ್ಬೋದು ಮತ್ತು ಈ ಜಮೀನುಗಳೇನಿರುತ್ತೆ, ಸೊ ಇವುಗಳಿಗೆ ಸಂಬಂಧಪಟ್ಟಂಥ ಒಂದು ಹಕ್ಕುಪತ್ರವನ್ನು ಪಡೀಲಿಕ್ಕೆ ಇವರು ಆ ಇಲಾಖೆಗಳಿಂದ ಇಲಾಖೆಗೆ ಅಲೆದಾಟವನ್ನು ಮಾಡ್ತಾಯಿದ್ರು. ಹಾಗೆ ಈ ಕೃಷಿ ಆಗಿರ್ಬೋದು, ಕೃಷಿ ಭೂಮಿ ಅಥವಾ ಈ ಒಂದು ಮನೆ ಆ ಒಂದು ಪ್ರದೇಶ ಏನಿರುತ್ತೆ ಇದಕ್ಕೆ ನಕ್ಷೆ ಸಹಿತ ಅಂದರೆ ಮ್ಯಾಪಿಂಗನ್ನು ಕೂಡ ಮಾಡಲಾಗತ್ತೆ. ನಕ್ಷೆ ಸಹಿತ ಒಂದು ಟೈಟಲ್ ಅನ್ನುವಂಥದ್ದು ಅಗತ್ಯವಾಗಿತ್ತು. ಇದಕ್ಕೂ ಕೂಡ ರೈತರು ಅಲೆದಾಟವನ್ನು ಮಾಡ್ತಾಯಿದ್ರು. ಸೊ ಹೀಗಾಗಿ ಹಾಗೆ ಈ ತಮ್ಮ ಆಸ್ತಿಗಳೇನಿರುತ್ತೆ ಅವುಗಳನ್ನು ಹಣಕಾಸಿನ ಸ್ವತ್ತುಗಳಾಗಿ ಪರಿವರ್ತಿಸಲಿಕ್ಕೆ. ಹಣಕಾಸಿನ ಸ್ವತ್ತುಗಳು ಯಾವ ರೀತಿ ಹಣಕಾಸಿನ ಸ್ವತ್ತುಗಳಾಗತ್ತೆ ಅಂತಂದರೆ ಇಲ್ಲಿ ಏನು ಆಸ್ತಿ ತೆರಿಗೆ ಏನು ಬರುತ್ತೆ ಅವುಗಳನ್ನು ನಿರ್ಧಾರವನ್ನು ಮಾಡಲಿಕ್ಕೆ ಈ ಆಸ್ತಿ ತೆರಿಗೆಯನ್ನು ನಿರ್ಧಾರವನ್ನು ಮಾಡಲಿಕ್ಕೆ ಇದು ಅಗತ್ಯವಾಗಿರುತ್ತೆ. ಅಂದರೆ ಆಸ್ತಿ ಕಾರ್ಡ್ ಅನ್ನುವಂಥದ್ದು ಇಲ್ಲಿ ಅಗತ್ಯವಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಏನು ಮಾಡುತ್ತೆ ಅಂತಂದರೆ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತರುತ್ತೆ. ಸೊ ನಂತರದಲ್ಲಿ ಈ ಒಂದು ಯೋಜನೆಯ ಒಂದು ಯಾರು ಅರ್ಹತೆಯನ್ನು ಪಡೆದುಕೊಳ್ಬೋದು ಅಂತಂದರೆ, ಸೊ ಇದಕ್ಕೆ ಬೇಕಾಗಿರುವಂಥ ದಾಖಲೆಗಳನ್ನ ನೋಡೋದಾದರೆ ಸೊ ಇದಕ್ಕೆ ಈ ಮೊಬೈಲ್ನೊಂದಿಗೆ ಲಿಂಕ್ ಏನಿರುತ್ತೆ, ಮೊಬೈಲ್ಗೆ ಲಿಂಕ್ ಇರುವಂಥ ಆಧಾರ್ ಕಾರ್ಡ್ ಬೇಕಾಗತ್ತೆ. ಆಧಾರ್ ಕಾರ್ಡ್. ಸೊ ನಂತರದಲ್ಲಿ ಈ ಒಂದು ಆಸ್ತಿಯ ಭೂ ಬಳಕೆ ಅಥವಾ ಏನು ಭೂಮಿ ಇರುತ್ತೆ ಈ ಭೂ ಬಳಕೆ ಅನ್ನುವಂಥದ್ದು ಯಾವಾಗಿಂದ ಆಗ್ತಾ ಇರಬೇಕಂತಂದರೆ ಸೆಪ್ಟೆಂಬರ್ 25, 2018 ಏನಾದರೂ ಭೂಮಿಯನ್ನು ನೀವು ಬಳಸ್ತಾ ಬಂದರೆ ಸೊ ಅವರು ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಬೋದು. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಸರ್ವೆ ಆಡ್ಸ್ 24 ನ್ಯೂ ಸ್ಪೀಸೀಸ್ ಟು ಮುನ್ನಾರ್ಸ್ ಪೌನಲ್ ಸ್ಟಾಕ್. ಸೊ ಏನಂತಂದರೆ ಒಂದು ಸಮೀಕ್ಷೆ ಏನು ಮಾಡಿದೆ ಅಂತಾರೆ, ಈ ಮುನ್ನಾರ್ ಪೌನಲ್ ಸ್ಟಾಕಿಗೆ 24 ಹೊಸ ಪ್ರಭೇದಗಳನ್ನ ಸೇರ್ಪಡೆಯನ್ನು ಮಾಡಿದೆ. ಸೊ ಈ ಎಲ್ಲ ಏನು 24 ಪ್ರಭೇದಗಳಿದೆ ಸೊ ಇವುಗಳನ್ನು ಕೆಲವು ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳಿಂದ ಇವುಗಳನ್ನು ಪತ್ತೆಯನ್ನು ಹಚ್ಚಲಾಗಿದೆ. ಸೊ ಈ ನಿಟ್ಟಿನಲ್ಲಿ ಯಾವೆಲ್ಲ ಒಂದು ಪ್ರದೇಶಗಳಿಂದ ಈ ಒಂದು ಪ್ರಭೇದಗಳನ್ನ ಇಲ್ಲಿ ಆ್ಯಡ್ ಮಾಡಿದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಈ ಒಂದು ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರ್ಬೋದು, ಇವು ಯಾವ ಭಾಗದಲ್ಲಿ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಎಲ್ಲ ಏನು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರ್ಬೋದು, ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ಏನು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಇವೆಲ್ಲವೂ ಕೂಡ ಕೇರಳದಲ್ಲಿ ಕಂಡುಬರುತ್ತೆ. ಸೊ ಮತಿಕೇತನ್ ಶೋಲಾ ನ್ಯಾಷನಲ್ ಪಾರ್ಕ್, ಪಂಬದುಮ್ ಶೋಲಾ ನ್ಯಾಷನಲ್ ಪಾರ್ಕ್, ಅಣ್ಣಾಮುಡಿ ಶೋಲಾ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ಹಾಗೆ ಕುರಿಂಜಿಮಾಲಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಎರವಿಕುಲಂ, ಹಾಗೆ ಎರವಿಕುಲಂ ನ್ಯಾಷನಲ್ ಪಾರ್ಕ್ ಆಯಿತು. ಸೊ ನಂತರದಲ್ಲಿ ಚಿನ್ನಾರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅನ್ನೋಂಥದ್ದು ಇವೆಲ್ಲವೂ ಕೂಡ ಕೇರಳದಲ್ಲಿ ಕಂಡುಬರುತ್ತೆ.
Now let us move to the next topic. Karnataka sees sharp rise in snake bite cases, deaths in 2024. ಎಸ್, ಸೊ ಈ ಒಂದು ಆರ್ಟಿಕಲ್ ಇಲ್ಲಿ ಹೇಳ್ತಾ ಇರುವಂಥದ್ದು ಸ್ನೇಕ್ ಬೈಟ್ ಬಗ್ಗೆ. ಸ್ನೇಕ್ ಬೈಟ್ ಅಂದರೆ ಹಾವು ಕಡಿತ. ಯಾಕೆ ಇದು ಸುದ್ದಿಯಲ್ಲಿದೆ ಅಂತಂದರೆ, ಇತ್ತೀಚೆಗೆ ಅಂದರೆ 2024ರಲ್ಲಿ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ಈ ಹಾವು ಕಡಿತದ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಹಾಗೆ ಈ ಹಾವು ಕಡಿತದಿಂದ ಸಾವಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಏನು ಮಾಡಿದೆ ಅಂದರೆ ನಮ್ಮ ಕರ್ನಾಟಕ ಸರ್ಕಾರ, ದ ರೆಕಾರ್ಡೆಡ್ ಕೇಸಸ್ ಆಫ್ ಸ್ನೇಕ್ ಬೈಟ್ ಎನ್ವಿನೋಮಿಂಗ್ ಆ್ಯಂಡ್ ಡೆತ್ಸ್ ಇನ್ ಕರ್ನಾಟಕ ಹ್ಯಾವ್ ಸೀನ್ ಶಾರ್ಪ್ ರೈಸ್ ಟು 13,235. ಸೊ ಅಂದರೆ ಇಲ್ಲಿ ಈ ರೀತಿ ಒಂದು ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸಾವಿನ ಮತ್ತು ಹಾವು ಕಡಿತದ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಏನು ಮಾಡಿದೆ ಅಂತಂದರೆ ಈ ಸ್ನೇಕ್ ಬೈಟನ್ನು ತನ್ನ ಒಂದು ಇದನ್ನು ಇಲ್ಲಿ ನೋಟಿಫೈಡ್ ಡಿಸೀಸ್ ಅಂತ ಕನ್ಸಿಡರ್ ಮಾಡಿದ. ಸ್ನೇಕ್ ಬೈಟನ್ನು ನೋಟಿಫೈಡ್ ಡಿಸೀಸ್ ಅಂತ ಹೇಳಿ ಈ ಒಂದು ಸ್ನೇಕ್ ಬೈಟನ್ನು ಗುರುತಿಸಿದ. ಸೊ ಇದನ್ನು ನೋಟಿಫೈಡ್ ಅಂಡರ್ ದ ಕರ್ನಾಟಕ ಅಪಿಡೆಮಿಕ್ ಡಿಸೀಸ್ ಆ್ಯಕ್ಟ್ 2020 in 2024. ಈ ಒಂದು ಕಾಯ್ದೆ ಅಡಿಯಲ್ಲಿ ಏನಿದೆ, ಸೊ ಇದನ್ನು ನೋಟಿಫೈಡ್ ಡಿಸೀಸ್ ಅಂತ ಹೇಳಿ ಈ ಒಂದು ಸ್ನೇಕ್ ಬೈಟನ್ನು ಗುರುತಿಸಿದ್ದಾರೆ. ಸೊ ಈ ಹಿಂದೆ ಈ ಸ್ನೇಕ್ ಬೈಟನ್ನು ತಮಿಳುನಾಡು ಸರ್ಕಾರ ಕೂಡ ಸ್ನೇಕ್ ಬೈಟನ್ನು ನೋಟಿಫೈಡ್ ಡಿಸೀಸ್ ಅಂತ ಹೇಳಿ ಕನ್ಸಿಡರ್ನ ಮಾಡಿತ್ತು. ಸೊ ನಾವಿವಾಗ ನೋಡಬೇಕಾಗಿರುವಂಥದ್ದು ಏನಂತಂದರೆ, ಇದರಲ್ಲಿ ಈ ಸ್ನೇಕ್ ಬೈಟ್ನಲ್ಲಿ 2 ವಿಧಗಳು ಬರುತ್ತೆ, 2 ಟೈಪ್ಸ್. ಎಸ್, ಸೊ ಮೊದಲನೇ ಒಂದು ಟೈಪನ್ನು ನೋಡೋದಾದರೆ ಇದರಲ್ಲಿ ವೆನೋಮಸ್ ಅಂತ ಬರುತ್ತೆ. ವೆನೋಮಸ್ ಅಂದರೆ ಈ ಹಾವುಗಳಲ್ಲಿ ವಿಧಗಳು ಅಂತ. ಸೊ ಇದರಲ್ಲಿ ಈ ವೆನೋಮಸ್ ಅಂತಂದರೆ ಇದನ್ನು ಯಾವ ರೀತಿ ಐಡೆಂಟಿಫೈ ಮಾಡ್ತಾರೆ ಅಂತಂದರೆ, ಅಂದರೆ ಒಂದು ಹಾವು ಕಚ್ಚಿದಂಥ ಸಂದರ್ಭದಲ್ಲಿ ಅದು ವಿಷಕಾರಿ ಆಗಿದೆ ಇಲ್ಲ ಅಂತ ಅಂದರೆ ಹೇಗೆ ಚೆಕ್ ಮಾಡ್ತಾರೆ ಅಂತಂದರೆ, ಇನ್ ಕೇಸ್ ಹಾವು ಏನಾದರೂ ಬೈಟ್ ಮಾಡಿದರೆ ಅಂದರೆ ಕಚ್ಚಿದ್ರೆ, ಸೊ ಅಲ್ಲಿ ಏನಾಗುತ್ತೆ ಅಂದರೆ ಓನ್ಲಿ 2 ಸ್ಪಾಟ್ ಮೂಡುತ್ತೆ. ಓನ್ಲಿ 2 ಸ್ಪಾಟ್. ಹಾವು ಕಚ್ಚಿದಾಗ ನಿಮ್ಮ ದೇಹದ ಭಾಗದಲ್ಲಿ ಏನಾದರೂ 2 ಸ್ಪಾಟ್ಗಳು ಮಾತ್ರ ಕಂಡು ಬಂದರೆ ಆ ಒಂದು ಹಾವು ಏನಾಗಿರುತ್ತೆ ವಿಷಕಾರಿ ಆಗಿದೆ ಅಂತ ತಿಳ್ಕೊಂಡಿರ್ಬೇಕಾಗತ್ತೆ. ಹಾಗೆ ಈ ಒಂದು ಹಾವಿನ ಬಾಲ ಏನಿರುತ್ತೆ, ಟೇಲ್ ಅನ್ನುವಂಥದ್ದು ಏನಿರುತ್ತೆ, ಸೊ ಈ ರೀತಿ ಶಾರ್ಪ್ ಆಗಿರೋದಿಲ್ಲ, ಬದಲಿಗೆ ಅದು ಈ ರೀತಿ ಏನಿರುತ್ತೆ ಅಂದರೆ ಸ್ವಲ್ಪ ಡೊಂಕಿರುತ್ತೆ. ಸೊ ಇದು ವೆನೋಮಸ್ ಆದರೆ, ಸೊ ನಂತರದಲ್ಲಿ ಬರುವಂಥದ್ದು ನಾನ್ ವೆನೋಮಸ್. ಸೊ ಇವುಗಳಲ್ಲಿ ಏನಾಗುತ್ತೆ ಅಂದರೆ, ಯಾವಾಗ ಈ ಒಂದು ಹಾವುಗಳು ಏನು ಕಚ್ಚುತ್ತೆ, ಈ ನಾನ್ ವೆನೋಮಸ್ ಹಾವುಗಳು ಅನ್ನೋದು ಆಫ್ಟರ್ ಬೈಟ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮೋರ್ ದ್ಯಾನ್ 2 ಸ್ಪಾಟ್ಗಳು ಕಂಡುಬರುತ್ತೆ. 2 ಸ್ಪಾಟ್ ಅಂದರೆ ವಿಷಕಾರಿ ಅಲ್ಲದ ಹಾವುಗಳು ಕಚ್ಚಿದಂಥ ಸಂದರ್ಭದಲ್ಲಿ ದೇಹದ ಭಾಗದಲ್ಲಿ 2ಕ್ಕಿಂತ ಹೆಚ್ಚಿನ ಒಂದು ಸ್ಪಾಟ್ಗಳು ಇಲ್ಲಿ ಕಂಡುಬರುತ್ತೆ. ಹಾಗೆ ಈ ಒಂದು ಹಾವುಗಳ ಏನಿರುತ್ತೆ ನಾನ್ ವೆನೋಮಸ್ ಅಥವಾ ವಿಷಕಾರಿ ಅಲ್ಲದ ಹಾವುಗಳು ಏನಿರುತ್ತೆ, ಇವುಗಳ ಬಾಲ್ ಅನ್ನುವಂಥದ್ದು ಏನಿರುತ್ತೆ ಅಂದರೆ ಟೇಲ್ ಅನ್ನುವಂಥದ್ದು ತುಂಬ ಶಾರ್ಪ್ ಇರುತ್ತೆ. ಎಸ್, ಸೊ ಹೀಗಾಗಿ ಇವುಗಳನ್ನ ಯಾವ ಆಧಾರದ ಮೇಲೆ ಈ ರೀತಿ ವೆನೋಮಸ್ ಮತ್ತು ನಾನ್ ವೆನೋಮಸ್ ಅಂತ ಹೇಳಿ ಕನ್ಸಿಡರ್ನ ಮಾಡ್ತಾರೆ ಅಂತಂದರೆ, ಸೊ ಬೇಸ್ಡ್ ಆನ್ ಹೆಡ್ ಸ್ಟ್ರಕ್ಚರ್, ಆ ಹಾವಿನ ಒಂದು ತಲೆಯ ರಚನೆ ಆಗಿರ್ಬೋದು, ಹೆಡ್ ಆಗಿರ್ಬೋದು, ಹಾಗೆ ಆ ಥರ ಒಂದು ಆಯ್ ಆಗಿರ್ಬೋದು, ಹಾಗೆ ಅದಾದ ನಂತರದಲ್ಲಿ ಆ ಹಾವು ಕಚ್ಚಿದ ನಂತರ ಸೊ ನಂಬರ್ ಆಫ್ ಸ್ಪಾಟ್ಸ್ ಆಫ್ಟರ್ ಬೈಟಿಂಗ್ ಹಾವು ಕಚ್ಚಿದ ನಂತರ ಎಷ್ಟು ಸ್ಪಾಟ್ಗಳು ಮೂಡುತ್ತೆ ಅದರ ಆಧಾರದ ಮೇಲೆ, ಹಾಗೆ ಟೇಲ್ ಶೇಪ್ ಏನಿರುತ್ತೆ, ಟೇಲ್ ಶೇಪ್, ಇವುಗಳ ಆಧಾರದ ಮೇಲೆ ಏನು ಮಾಡ್ತಾರೆ ಅಂದರೆ ಹಾವುಗಳನ್ನು ವೆನೋಮಸ್ ಅಥವಾ ನಾನ್ ವೆನೋಮಸ್ ಅಂತ ಹೇಳಿ ಅವುಗಳನ್ನು ವರ್ಗೀಕರಣವನ್ನು ಮಾಡ್ತಾರೆ. ಸೊ ಇದಾದ ನಂತರದಲ್ಲಿ ಈ ವೆನೋಮಸ್ ಏನಿರುತ್ತೆ ಅಂದರೆ ವಿಷಕಾರಿ ಆಗಿರುವಂಥ ಹಾವುಗಳು ಏನಿರುತ್ತೆ, ಇವುಗಳನ್ನ ಮತ್ತೆ 2 ರೀತಿಯಲ್ಲಿ ವರ್ಗೀಕರಣವನ್ನು ಮಾಡ್ತಾರೆ. ಸೊ ಅದರಲ್ಲಿ ಹೆಮೋಟಾಕ್ಸಿಕ್ ಅಂತ ಹೇಳಿ, ಏನಿದು ಹೆಮೋಟಾಕ್ಸಿಕ್ ಅಂತಂದರೆ, ಏನಿವಾಗ ಹಾವುಗಳು ಕಚ್ಚಿರುತ್ತೆ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಇದು ಬ್ಲಡ್ ಸಿಸ್ಟಮ್ ಮೇಲೆ ಪರಿಣಾಮವನ್ನು ಬೀರುತ್ತೆ, ಬ್ಲಡ್ ಸಿಸ್ಟಮ್. ಎಸ್, ಸೊ ಈ ಮೂಲಕ ಏನಾಗುತ್ತೆ ಅಂದರೆ ಸಡನ್ನಾಗಿ ಇಲ್ಲಿ ಹಾರ್ಟ್ ಬೀಟ್ ಅನ್ನುವಂಥದ್ದು ಏನಾಗುತ್ತೆ ನಿಂತು ಹೋಗುತ್ತೆ ಈ ರೀತಿ ಒಂದು ಹಾವುಗಳು ಕಚ್ಚಿದಂಥ ಸಂದರ್ಭದಲ್ಲಿ. ಸೊ ನಂತರದಲ್ಲಿ ಬರುವಂಥದ್ದು ಇನ್ನೊಂದು ಪ್ರಕಾರದ ಒಂದು ವೆನೋಮಸ್ ಜಾತಿಯ ಹಾವುಗಳನ್ನ ನೋಡೋದಾದರೆ ಇಲ್ಲಿ ನ್ಯೂರೋಟಾಕ್ಸಿಕ್ ಅಂತ ಬರುತ್ತೆ.
ಹಿಮೋಟಾಕ್ಸಿಕ್ ಅಂತ. ಸೊ ಈ ಹಿಮೋಟಾಕ್ಸಿಕ್ಗೆ ಎಕ್ಸಾಂಪಲ್ ನೋಡೋದಾದರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೋಬ್ರಾ ಹಾವು ಬರುತ್ತೆ ನೋಡಿ. ಆ ಕೋಬ್ರಾ ಹಾವು ಕೂಡ ಏನಾಗಿದೆ ಅಂತಂದರೆ ಈ ಹಾವು ಕಚ್ಚಿದರೆ ಇಲ್ಲಿ ಬ್ಲಡ್ ಸಿಸ್ಟಮ್ ಮೇಲೆ ಪರಿಣಾಮವನ್ನು ಬೀರುತ್ತೆ. ಸೊ ಹೀಗಾಗಿ ಅವರಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಬೀಟ್ ಅನ್ನುವಂಥದ್ದು ಸಡನ್ನಾಗಿ ನಿಂತು ಹೋಗುತ್ತೆ. ಸೊ ನಂತರದಲ್ಲಿ ನಿರೋಟಾಕ್ಸಿಕ್ ಜಾತಿಯ ಒಂದು ಹಾವುಗಳು ಏನಿರುತ್ತೆ, ಸೊ ಇವುಗಳು ನಮ್ಮ ನರಮಂಡಲ ವ್ಯವಸ್ಥೆ ಏನಿರುತ್ತೆ, ಅಂದರೆ ಬ್ರೈನ್ ಸಿಸ್ಟಮ್ ಏನಿರುತ್ತೆ, ನರಮಂಡಲ ವ್ಯವಸ್ಥೆ ಅದರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ರೀತಿ ಒಂದು ಹಾವುಗಳು ಕಚ್ಚಿದಂಥ ಸಂದರ್ಭದಲ್ಲಿ. ಸೊ ನಾವಿವಾಗ ಅರ್ಥವನ್ನು ಮಾಡ್ಕೊಳ್ಬೇಕಾಗಿರುವಂಥದ್ದು ಏನಂತಂದ್ರೆ, ಏನಿವಾಗ ಈ ಒಂದು ಸ್ನೇಕ್ ಬೈಟನ್ನು ನೋಟಿಫೈಡ್ ಡಿಸೀಸ್ ಅಂತ ಕನ್ಸಿಡರ್ನ ಮಾಡಿದ್ದಾರೆ. ಈ ರೀತಿ ಒಂದು ಕಾಯಿಲೆಯನ್ನು ಅಥವಾ ಒಂದು ಡಿಸೀಸನ್ನು ನೋಟಿಫೈಡ್ ಡಿಸೀಸ್ ಅಂತ ಗುರುತಿಸುವುದರಿಂದ ಆಗುವಂಥ ಅನುಕೂಲಗಳೇನು ಅನ್ನೋಂಥದ್ದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅನುಕೂಲ. ಸೊ ಮೊದಲನೇದಾಗಿ ಇದು ಈ ಒಂದು ಕಾಯಿಲೆಗಳೇನಿರುತ್ತೆ, ಇಲ್ಲಿ ನಾವು ನೋಡೋದಾದರೆ ಈ ಸ್ನೇಕ್ ಬೈಟ್ ಏನಿದೆ, ಸೊ ಇದರ ಕುರಿತಾದಂಥ ದಾಖಲೆಗಳನ್ನು ಸಂಗ್ರಹಿಸಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ದಾಖಲೆ ಸಂಗ್ರಹ. ಸೊ ಅಂದರೆ ಇಂಪ್ರೂವ್ಡ್ ಕಲೆಕ್ಷನ್ ಆಫ್ ಡೇಟಾ, ಅಂದರೆ ಯಾವೆಲ್ಲ ಭಾಗಗಳಲ್ಲಿ ಗ್ರಾಮೀಣ ಅಥವಾ ನಗರಗಳಲ್ಲಿ ಹೆಚ್ಚಾಗಿದೆಯೋ ಅಥವಾ ಒಟ್ಟಾರೆ ಯಾವ ಪ್ರದೇಶಗಳಲ್ಲಿ ಈ ಹಾವಿನ ಕಡಿತದ ಸಂಖ್ಯೆಗಳು ಅನ್ನುವಂಥದ್ದು ಹೆಚ್ಚಾಗಿದೆ ಅನ್ನೋದನ್ನು ಈ ರೀತಿ ದಾಖಲೆಗಳನ್ನು ಸಂಗ್ರಹಿಸಲಿಕ್ಕೆ ಇದು ಸಾಧ್ಯ ಆಗತ್ತೆ. ಹಾಗೆ ಕ್ಲಿನಿಕಲ್ ಸ್ಟ್ರಕ್ಚರ್ ಅಂದರೆ ವೈದ್ಯಕೀಯ ಸೌಲಭ್ಯಗಳನ್ನು ಕೂಡ ಇಲ್ಲಿ ಹೆಚ್ಚಿಸಲಿಕ್ಕೆ ಸಾಧ್ಯ ಆಗತ್ತೆ. ಕ್ಲಿನಿಕಲ್ ಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಆರ್ ಸ್ಟ್ರೆಂಥನಿಂಗ್. ಸೊ ನಂತರದಲ್ಲಿ ಈ ಆ್ಯಂಟಿಸ್ನೇಕ್ ವೆನೋಮ್ ಏನಿರುತ್ತೆ ಅವುಗಳನ್ನು ಕೂಡ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ, ಆ್ಯಂಟಿಸ್ನೇಕ್ ವೆನೋಮನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಅಥವಾ ವಿತರಣೆಯನ್ನು ಮಾಡಲಿಕ್ಕೆ ಈ ನೋಟಿಫೈಡ್ ಡಿಸೀಡ್ ಅಂತ ಗುರುತಿಸಿದರೆ ಇದು ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಹಲವಾರು ಪ್ರಯೋಜನಗಳು ಒಂದು ಕಾಯಿಲೆಯನ್ನು ನೋಟಿಫೈಡ್ ಡಿಸೀಡ್ ಅಂತ ಗುರುತಿಸಿದರೆ ಈ ರೀತಿ ಒಂದು ಪ್ರಯೋಜನಗಳು ಇಲ್ಲಿ ಕಂಡುಬರುತ್ತೆ. ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆ ಸುದ್ದಿಯಾಗಿತ್ತು. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಕಾಮೆಂಟ್. ಥ್ಯಾಂಕ್ ಯು.